ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 2026 ಫೆಬ್ರವರಿ ತಿಂಗಳ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 150 ಪ್ರಶ್ನೆಗಳ ಎರಡನೇ ಭಾಗವನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ನ ಮಾಡೋಣ ಸರಿನಾ. ಸೊ ಇದಕ್ಕಿಂತ ಮುಂಚೆ ಒಂದು ಭಾಗವನ್ನು ನಾವು ನೋಡ್ಕೊಂಡಿದ್ವಿ. ಸೊ ಫೆಬ್ರವರಿ ತಿಂಗಳ ಪ್ರಚಲಿತ ಘಟನೆಗಳದ್ದು. ಸೊ ಅದರಲ್ಲಿ ನಾವು ಟೋಟಲಿ 75 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ವಿ. ಸೊ ಮಿಕ್ಕುಳಿದಿರ್ತಕ್ಕಂಥ 75 ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ನ ಮಾಡೋಣ ಸರಿನಾ. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ನಿಮಗೆ ಡೌಟ್ ಇರುತ್ತೆ. ಆ್ಯಂಡ್ ದೆನ್ ಇಲ್ಲ ಅಂದರೆ ಹೊಸ ಫ್ರೆಂಡ್ಸ್ ಕ್ಲಾಸ್ ಕೇಳ್ತಾ ಇರ್ತೀರಾ, ಸರ್ ಈ ಒಂದು ಕ್ಲಾಸ್ ಯಾವ್ಯಾವ ಎಕ್ಸಾಮ್ಗೆ ಯೂಸ್ ಆಗಬಹುದು ಅಂತ. ಓಕೆ, ಸೊ ಇಲ್ಲಿ ಯಾವ್ಯಾವ ಎಕ್ಸಾಮ್ಗೆ ಅಂತ ಹೇಳೋದಾದ್ರೆ ನೀವು SSCಯಲ್ಲಿ GDಯಿಂದ ನೀವು CGL ಅವರಿಗೆ ಯಾವುದೇ ಎಕ್ಸಾಮ್ ಬರೆದ್ರು ಸಹ ನಿಮಗೆ SSCಯ ಕರೆಂಟ್ ಅಫೇರ್ಸ್ಗೆ ಇದು ಯೂಸ್ ಆಗುತ್ತೆ. ಆ್ಯಂಡ್ ದೆನ್ ಸರ್ ಇಲ್ಲ ಸರ್ ನಾನು RRB ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, RRB ಎಕ್ಸಾಮ್ಗೆ ಈ ಒಂದು ಕ್ಲಾಸ್ ಯೂಸ್ಫುಲ್ ಆಗುತ್ತೋ ಆಗಲ್ವೋ ಅಂತ ಕೇಳಿದ್ರೆ ಹೌದು, RRB ಎಕ್ಸಾಮಲ್ಲಿ ನೀವು D ಗ್ರೂಪಿಂದ NTPC ಆ್ಯಂಡ್ ದೆನ್ ನೆಕ್ಸ್ಟ್ JE ಅವರಿಗೆ ಯಾವುದು ಬೇಕಾದ ಎಕ್ಸಾಮ್ ಬರೆದ್ರು ಸಹ ನಿಮಗೆ ಈ ಒಂದು ಕ್ಲಾಸ್ ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ ಇಲ್ಲ ಸರ್ ನಾನು ಸ್ಟೇಟ್ ಗೌರ್ಮೆಂಟ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, ನನಗೆ ಇದು ಯೂಸ್ಫುಲ್ ಆಗುತ್ತಾ? ಹೌದು, KE ಅವರು ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಕರೆಂಟ್ ಅಫೇರ್ಸ್ ಪ್ಯಾಟರ್ನನ್ನು ಸ್ವಲ್ಪ ಹಿಡ್ಕೊಂಡಿರೋದ್ರಿಂದ ಸೊ ನಿಮಗೆ ಈ ಒಂದು ಕ್ಲಾಸ್ ಉಪಯೋಗ ಆಗುತ್ತೆ. ಆ್ಯಂಡ್ ಇನ್ನೊಂದು ನಿಮಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ಏನು ಅಂತಂದರೆ ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೂ ಸಹ ಈ ಕರೆಂಟ್ ಅಫೇರ್ಸ್ ಉಪಯೋಗ ಆಗುತ್ತೆ. ಯಾಕೆ ಈ ಸ್ಟೇಟ್ಮೆಂಟನ್ನು ಹೇಳ್ತಾ ಇದ್ದೀನಿ, ಇದಕ್ಕಿಂತ ಮುಂಚೆ ಹೇಳಿರಲಿಲ್ಲ. ಓಕೆ, ಆಲ್ಮೋಸ್ಟ್ ಹೇಳಿರಲಿಲ್ಲ, ಬಟ್ ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಜಾಸ್ತಿ ಡೆಪ್ತ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಈ ಒಂದು ಕ್ಲಾಸಲ್ಲಿ ಒಳಗೊಂಡಿದ್ದಾವೆ. ಈ ಒಂದು ಫೆಬ್ರವರಿ ಕರೆಂಟ್ ಅಫೇರ್ಸಲ್ಲಿ ಏನಿದೆಯಲ್ಲ, ಸೊ ಇದು ಸಮ್ ಸೋರ್ಸ್ ಜಾಸ್ತಿ ಡೆಪ್ತಲ್ಲಿ ತೊಗೊಂಡಿರೋದ್ರಿಂದ ಜಾಸ್ತಿ ಡೆಪ್ತ್ ಆಗಿರ್ತಕ್ಕಂಥ ಈ ಕರೆಂಟ್ ಅಫೇರ್ಸ್ ಇದರಲ್ಲಿ ಒಳಗೊಂಡಿದೆ. ಸೊ ಮೀನ್ಸ್ ಈ ಬ್ಯಾಂಕಿಂಗಲ್ಲೂ ಸಹ ನಿಮಗೆ ಜಾಸ್ತಿ ಡೆಪ್ತ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಎಕನಾಮಿಕ್ ಕರೆಂಟ್ ಅಫೇರ್ಸನ್ನು ಜಾಸ್ತಿ ಕೇಳ್ತಾನೆ. ಆ ಕರೆಂಟ್ ಅಫೇರ್ಸನ್ನು ಆ್ಯಂಡ್ ದೆನ್ ಹೇಳಿಕೆ ವೈಸ್ ಕರೆಂಟ್ ಅಫೇರ್ಸನ್ನು ಸಹ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಅದಕ್ಕೆ ಬ್ಯಾಂಕಿಂಗ್ ಅವರಿಗೂ ಸಹ ಈ ಒಂದು ಕ್ಲಾಸ್ ಉಪಯೋಗ ಆಗುತ್ತೆ ಸರಿನಾ. ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನೀವೇನಾದರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನೀವು ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ಹಾಗಾದರೆ ಬನ್ನಿ ಇಂದಿನ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಇಂದಿನ ಮೊದಲ ಪ್ರಶ್ನೆ? ಡೀಪ್ ಟೆಕ್ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಗಳಿಗಾಗಿ 10 ವರ್ಷಗಳ ರೋಡ್ ಮ್ಯಾಪ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ ಸರಿನಾ. ಸೊ ಯಾವುದರ ಸಲುವಾಗಿ, ಯಾವುದೋ ಒಂದು ವ್ಯವಸ್ಥೆಯ ಸಲುವಾಗಿ, ಯಾವ ವ್ಯವಸ್ಥೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಡೀಪ್ ಟೆಕ್ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ಅಂತ ಹೇಳ್ತೀವಿ. ಸೊ ಈ ಒಂದು ವ್ಯವಸ್ಥೆಗಾಗಿ 10 ವರ್ಷಗಳ ರೋಡ್ ಮ್ಯಾಪ್ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾನೆ ಸರಿನಾ. ಸೊ ಹೇಳಿಕೆ ಏನು ಕೊಟ್ಟಿದ್ದಾನೆ? 2030 ವೇಳೆಗೆ ಭಾರತದಲ್ಲಿ ಡೀಪ್ ಟೆಕ್ ಸ್ಟಾರ್ಟ್ಅಪ್ಗಳ ಸಂಖ್ಯೆಯನ್ನು 10,000ಕ್ಕೆ ಹೆಚ್ಚಿಸುವುದು ಇದರ ಗುರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಹೌದಾ, ಈ ಒಂದು ನಂಬರ್ ಕರೆಕ್ಟ್ ಇದೆಯಾ? ಫಸ್ಟ್ ಇದನ್ನು. ಆ್ಯಂಡ್ ದೆನ್ ಎರಡನೇದು ಈ ಒಂದು ವರ್ಷ ಕರೆಕ್ಟ್ ಇದೆಯಾ? ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಹೌದಾ? ಆ್ಯಂಡ್ ನೆಕ್ಸ್ಟ್ ಎರಡನೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ರೋಡ್ ಮ್ಯಾಪನ್ನು ನೀತಿ ಆಯೋಗದ ಫ್ರಾಂಟಿಯರ್ ಟೆಕ್ ಹಬ್ ವಿಕಸಿತ ಭಾರತ್ 2047ರ ದೃಷ್ಟಿಕೋನವನ್ನು ಬೆಂಬಲಿಸಲು ಬಿಡುಗಡೆ ಮಾಡಿತು ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದ್ದಾವೆ ಅಂತ? ಯಾವ್ದು ಸರಿಯಾಗಿದ್ದಾವೆ? ಹೇಳಿಕೆ 1 ಮಾತ್ರ, ಹೇಳಿಕೆ 2 ಮಾತ್ರ, ಹೇಳಿಕೆ 1 ಮತ್ತು 2 ಆ್ಯಂಡ್ ದೆನ್ ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ 1 ಮತ್ತು 2 ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವ್ಯಾವ ಹೇಳಿಕೆ ಸರಿಯಾಗಬಹುದು, ಇಲ್ಲ ಅಂದರೆ ಯಾವ್ಯಾವ ಹೇಳಿಕೆ ರಾಂಗ್ ಆಗಬಹುದು, ಯಾವುದಾಗಬಹುದು ಹೇಳ್ಬೋದಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಅಂತ ಹೇಳ್ತೀವಿ. 1 ಮತ್ತು 2 ಹೇಳಿಕೆಗಳು ಸರಿಯಾಗಿದ್ದಾವೆ. ಈ ಒಂದು ಡೀಪ್ ಟೆಕ್ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯ ಒಂದು 10 ವರ್ಷಗಳ ರೋಡ್ ಮ್ಯಾಪ್ ಏನಿದೆಯಲ್ವಾ, ಸೊ ಇದು 2030ರ ವೇಳೆಗೆ ಭಾರತದಲ್ಲಿ ಸ್ಟಾರ್ಟ್ಅಪ್ಗಳ ಸಂಖ್ಯೆ 10,000ಕ್ಕೆ ಏರಿಸುವುದರ ಒಂದು ಗುರಿಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಇದು ಯಾವ ಒಂದು ಆಯೋಗದ ಫ್ರಾಂಟಿಯರ್ ಟೆಕ್ ನೀತಿ ಅಂತಂದರೆ ನೀತಿ ಆಯೋಗದ ಒಂದು ಫ್ರಾಂಟಿಯರ್ ಟೆಕ್ ಹಬ್ ವಿಕಸಿತ ಭಾರತ್ 2047ನ ದೃಷ್ಟಿಕೋನವನ್ನು ಬೆಂಬಲಿಸಲು ಇದು ಬಿಡುಗಡೆಯನ್ನು ಮಾಡಿದೆ ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ, 2047 ನೀತಿಯೇ. ಆ್ಯಂಡ್ ನೆಕ್ಸ್ಟ್ ಈ ಒಂದು 2030ರ ವೇಳೆಗೆ ಆ್ಯಂಡ್ ದೆನ್ ಎಷ್ಟು ಸ್ಟಾರ್ಟ್ಅಪ್ಗಳ ಸಂಖ್ಯೆ ಅಂದರೆ 10,000 ಸ್ಟಾರ್ಟ್ಅಪ್ಗಳ ಸಂಖ್ಯೆ, ಇದನ್ನೆಲ್ಲವೂ ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಫೆಬ್ರವರಿ 2026ರಲ್ಲಿ ಕೇಂದ್ರ ಸಂಪುಟವು ಡ್ಯಾಶ್ನಲ್ಲಿ ಬ್ರಹ್ಮಪುತ್ರ ನದಿಯ ಅಡಿಯಲ್ಲಿ ಭಾರತದ ಮೊದಲ ನೀರಿನೊಳಗಿನ ರಸ್ತೆ ಸುರಂಗ ಯೋಜನೆಯ ನಿರ್ಮಾಣಕ್ಕೆ ಅನುಮೋದನೆಯನ್ನು ನೀಡಿತು ಅಂತ ಕೊಟ್ಟಿದ್ದಾನೆ. ಬ್ರಹ್ಮಪುತ್ರ ನದಿಯ ಅಡಿಯಲ್ಲಿ, ಯಾವುದರ ನದಿಯ ಅಡಿಯಲ್ಲಿ? ಒಂದು ಬ್ರಹ್ಮಪುತ್ರ ನದಿಯ ಅಡಿಯಲ್ಲಿ ಭಾರತದ ಮೊದಲ ನೀರಿನೊಳಗಿನ ರಸ್ತೆ ರೈಲು ಸುರಂಗ. ಓಕೆ, ಸೊ ನೀರಿನೊಳಗಿನ ರಸ್ತೆ ರೈಲು ಸುರಂಗಕ್ಕೆ ಅನುಮೋದನೆ ನೀಡಿದೆ ಅಂತ. ಸರ್ ವೆಸ್ಟ್ ಬೆಂಗಾಲ್ ಸರ್ ಅಲ್ವಾ ಇದು? ವೆಸ್ಟ್ ಬೆಂಗಾಲಲ್ಲಿ ಬ್ರಹ್ಮಪುತ್ರ ನದಿ ಹರಿದಿದೆಯಾ ಫಸ್ಟ್ ಆಫ್ ಆಲ್? ಇಲ್ಲ ಅಲ್ವಾ? ಸೊ ಹಾಗಾದರೆ ಯಾವುದಾಗುತ್ತೆ? ಅರುಣಾಚಲ್ ಪ್ರದೇಶ, ಆಪ್ಷನ್ ಬಿ ಬಿಹಾರ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಅಂತ ಕೊಟ್ಟಿದ್ದಾನೆ. ಸೊ ಈ ವೆಸ್ಟ್ ಬೆಂಗಾಲ್ ಅಂತ ನೀವು ಹೇಳ್ಬೋದು. ಯಾಕೆ ಅಂತಂದರೆ ದ ಫಸ್ಟ್ ವಾಟರ್ ಮೆಟ್ರೋ ಎಲ್ಲಿ ಆರಂಭವಾಗಿದೆ?
ಅಂಡರ್ ಗ್ರೌಂಡ್ ವಾಟರ್ ಮೆಟ್ರೋ, ಇದೇ ಒಂದು ಪಶ್ಚಿಮ ಬಂಗಾಳ. ಸೊ ಇಲ್ಲಿ ಕ್ವಶನ್ ಏನಿದೆ ಸರ್, ಮೆಟ್ರೋ ಅಂತ ಮೆನ್ಷನ್ ಮಾಡಿದಾನ, ಮೆಟ್ರೋನೇ ಬೇರೆ ರೈಲೇ ಬೇರೆ. ಸೊ ಅದಕ್ಕೆ ಈ ಒಂದು ರೈಲು ಸುರಂಗ ಎಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಅಸ್ಸಾಮಲ್ಲಿ. ಎಲ್ಲಿ? ಅಸ್ಸಾಂ ಅಂತ ಹೇಳ್ತೇವೆ, ನೆನ್ಪಿಟ್ಕೊಳ್ಳಿ. ಜಸ್ಟ್ ನಿಮಗೆ ವಾಟರ್ ಮೆಟ್ರೋ ಅಂತ ಹೇಳಿದ್ರೆ ಅದು ನಿಮಗೆ ಕೇರಳದಲ್ಲಿ ಆರಂಭ ಆಗಿದೆ, ಫಸ್ಟ್ ವಾಟರ್ ಮೆಟ್ರೋ. ಓಕೆ, ಆ್ಯಂಡ್ ನೆಕ್ಸ್ಟ್ ನಿಮಗೆ ಅಂಡರ್ ಗ್ರೌಂಡ್ ಮೆಟ್ರೋ ಅಂತ, ಅಂಡರ್ ಗ್ರೌಂಡ್ ವಾಟರ್ ಮೆಟ್ರೋ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗಿದೆ ಸರ್ ದ್ಯಾಟ್ ಈಸ್ ವೆಸ್ಟ್ ಬೆಂಗಾಲ್ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಅದು ಕೇಳಿಲ್ಲ ಆ ಪ್ರಶ್ನೆ, ಈ ಭಾರತದ ಮೊದಲ ನೀರಿನೊಳಗಿನ ರಸ್ತೆ ರೈಲು ಸುರಂಗ ಅಂತ ಕೇಳಿದ್ರೆ ಅದು ಅಸ್ಸಾಂ ಆಗುತ್ತೆ. ಓಕೆ, ಕನ್ಫ್ಯೂಷನ್ ಆಗಬೇಡಿ ಮೂರಕ್ಕೂ. ಆ್ಯಂಡ್ ದೆನ್ ಈ ಒಂದು ನದಿ ಯಾವುದು? ಹೂಗ್ಲಿ ನದಿ ಅಂತ ಹೇಳ್ತೇವೆ. ಇಲ್ಲಿ ನದಿ ಯಾವುದಾಗಿದೆ? ಬ್ರಹ್ಮಪುತ್ರ ನದಿ ಆಗಿದೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳುವ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಈ ಒಂದು ಲೆವೆಲಲ್ಲಿ. ಯಾಕೆ ಅಂದರೆ ನಿಮಗೆ ಈ ಅಂಡರ್ ಗ್ರೌಂಡ್ ಮೆಟ್ರೋದಾಗಿರಲಿ ಆ್ಯಂಡ್ ದೆನ್ ನೆಕ್ಸ್ಟ್ ಇದು ನೀರಿನ ಮೊದಲ ಮೆಟ್ರೋ ಆಗಿರಲಿ. ಸೊ ಇದರ ಬಗ್ಗೆ ಆಲ್ರೆಡಿ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾನೆ, ಮಿನಿಮಮ್ ಏನಾದರೂ ಒಂದು 10-15 ಎಕ್ಸಾಮ್ಗಳಲ್ಲಿ ಕೇಳಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇವಾಗ ಇದು ನ್ಯೂಸಲ್ಲಿದೆ ಅಂತಂದರೆ ಇದನ್ನು ಸಹ ಕೇಳೋ ಚಾನ್ಸಸ್ ನಿಮಗಿರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಗೀತಾ ಪಟ್ನಾಯಕ್ ಅವರು ಯಾವ ರಾಜ್ಯದ ಪ್ರಸಿದ್ಧ ಹಿರಿಯ ಗಾಯಕರಾಗಿದ್ದರು ಅಂತ ಕೊಟ್ಟಿದ್ದಾನೆ. ಸೊ ಯಾರು ಇವರು? ಗೀತಾ ಪಟ್ನಾಯಕ್ ಅವರು, ಇವರು ಗಾಯಕಿಯಾಗಿದ್ದರು. ಹಾಗಾದರೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಕ್ತಿಯಾಗಿದ್ದರು ಈ ಒಬ್ಬ ಗೀತಾ ಪಟ್ನಾಯಕ್ ಅವರು? ಯಾವ ರಾಜ್ಯ ಸರ್? ಪಟ್ನಾಯಕ್ ಅಂದರೆ ಒಂದೇ ಒಂದು ನಾವು ಹೇಳ್ಬೋದು ಈಸಿಯಾಗಿ, ಒಡಿಶಾ ರಾಜ್ಯ ಅಂತ ಸರ್ನಾ. ಸೊ ನಿಮಗೆ ಆಲ್ಮೋಸ್ಟ್ ಈ ಪಟ್ನಾಯಕ್ ಅನ್ನೋ ಸರ್ನೇಮ್ ಎಲ್ಲಿ ಕಂಡುಬರುತ್ತೆ ಅಂದರೆ ಒಂದು ಒಡಿಶಾದಲ್ಲಿ ಕಂಡುಬರುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದೇ ಒಂದು ಒಡಿಶಾದಲ್ಲಿ ಪ್ರಚಲಿತದಲ್ಲಿರ್ತಕ್ಕಂತಹ ಮೀನ್ಸ್ ಆಲ್ಮೋಸ್ಟ್ ಜಾಸ್ತಿ ಕಂಡುಬರ್ತಕ್ಕಂಥ ಒಂದು ಕಮ್ಯುನಿಟಿಯ ಒಂದು ಸರ್ನೇಮ್ ಯಾವುದು ಅಂದರೆ ಮಹಾಪಾತ್ರ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಮಹಾಪಾತ್ರ ಅಥವಾ ಈ ಒಂದು ಪಾತ್ರ ಅಂತ ಹೇಳ್ತೀವಿ, ಪಾತ್ರ. ಓಕೆ, ಪಾತ್ರ ಮೀನ್ಸ್ ನಾಟ್ ಏನಂತ ಹೇಳ್ತೀವಿ, ಕ್ಯಾಸ್ಟ್ ಅಂತ. ಓಕೆ, ಕ್ಯಾಸ್ಟಿಂಗ್ ಅಂತ ಹೇಳ್ತೀವಲ್ವಾ, ಸೊ ಮೂವಿ ಕ್ಯಾಸ್ಟಿಂಗ್, ಸೊ ಮೂವಿ ಪಾತ್ರಗಳು, ಸೊ ಆ ಒಂದು ಪಾತ್ರ ಅಲ್ಲ, ಸೊ ಬದಲಾಗಿ ಇದು ಸರ್ನೇಮ್ ಆಗಿದೆ ಮಹಾಪಾತ್ರ ಅನ್ನೋದು, ಎಲ್ಲಿ? ಒಂದು ಒಡಿಶಾದಲ್ಲಿ. ಸೊ ಈ ರೀತಿ ಸಹ ನೀವು ಗೆಸ್ ಮಾಡಿ ಹೇಳ್ಬಹುದು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಪ್ರಾರಂಭಿಸಿದ ಸಹಿ ಉಪಕ್ರಮದ ಪೂರ್ಣ ರೂಪ ಏನು ಅಂತ ಕೇಳಿದ್ದಾನೆ. ಯಾರು ಇದನ್ನು ಆರಂಭ ಮಾಡಿದ್ದಾರೆ ಸರ್? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇದನ್ನು ಪ್ರಾರಂಭ ಮಾಡಿದೆ. ಹಾಗಾದರೆ ಆ ಒಂದು ಸಿಹಿ ಅಲ್ಲ, ಸಹಿ ಇದು. ಸೊ ಹಾಗಾದರೆ ಈ ಒಂದು ಸಹಿಯ ಪೂರ್ಣ ರೂಪ ಏನು ಅಂತ, ಏನಾಗಿದೆ ಸರ್ ಈ ಒಂದು ಸಹಿಯ ಪೂರ್ಣ ರೂಪ ಹೇಳ್ಬೋದಾ? ಏನು? ಸ್ಟ್ರಾಟಜಿ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಹೆಲ್ತ್ ಕೇರ್ ಫಾರ್ ಇಂಡಿಯಾ ಅಂತ ಹೇಳ್ತೀವಿ. ಸರ್ನ ಏನಂತ ಹೇಳ್ತೀವಿ? ಸ್ಟ್ರಾಟಜಿ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಲ್ತ್ ಕೇರ್ ಫಾರ್ ಇಂಡಿಯಾ ಅಂತ. ಓಕೆ, ಸೊ ಈ ಒಂದು ಸಹಿಯ ಫುಲ್ ಫಾರ್ಮ್ ಏನಾಗಿದೆ ಅಂದರೆ ನೆನ್ಪಿಟ್ಕೊಳ್ಳಿ, ಸ್ಟ್ರಾಟಜಿ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಹೆಲ್ತ್ ಕೇರ್ ಫಾರ್ ಇಂಡಿಯಾ. ಯಾಕೆಂದರೆ ಇದು ಜಾಸ್ತಿ ನ್ಯೂಸಲ್ಲಿತ್ತು, ಸೊ ಆದ ಕಾರಣಕ್ಕಾಗಿ ನಿಮಗೆ ಸಹಿಯ ಫುಲ್ ಫಾರ್ಮ್ ಕೇಳ್ಬೋದು. ಇಲ್ಲ ಅಂತಂದರೆ ಇದನ್ನು ತಂದಿರತಕ್ಕಂಥ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಇಲಾಖೆ ಸರ್ ನಿಮಗೆ ಕೇಳಬಹುದು. ಆ ಒಂದು ಇಲಾಖೆ ಯಾವುದು ಸರ್? ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಅಂತ ಹೇಳ್ತೀವಿ ಸರ್ನಾ. ಸೊ ಯಾವುದು? ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಏನಾಗಿದೆ? ಸಹಿ ಆಗಿದೆ. ಹಾಗಾದರೆ ಸಹಿಯ ಫುಲ್ ಫಾರ್ಮ್ ಏನು? ಸ್ಟ್ರಾಟಜಿ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಹೆಲ್ತ್ ಕೇರ್ ಫಾರ್ ಇಂಡಿಯಾ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಸರ್ಕಾರವು ಲಿಂಗಾಧಾರಿತ ಬಜೆಟ್ ಜೆಂಡರ್ ಬಜೆಟಿಂಗ್ ಅನ್ನು ಯಾವ ವರ್ಷದಲ್ಲಿ ಅಧಿಕೃತವಾಗಿ ಅಳವಡಿಸಿಕೊಂಡಿತು ಅಂತ ಕೊಟ್ಟಿದ್ದಾನೆ. ಈ ಒಂದು ಜೆಂಡರ್ ಬಜೆಟಿಂಗ್ನ ಸ್ಟಾರ್ಟ್ ಮಾಡ್ತದೆ ನಮ್ಮ ಭಾರತ ಸರ್ಕಾರ. ಸೊ ಯಾವ ವರ್ಷದಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತದೆ ಅಂತ, ಯಾವ ವರ್ಷದಲ್ಲಿ ಇದನ್ನು ಸ್ಟಾರ್ಟ್ ಮಾಡಿರ್ಬೋದು ಸರ್? ಯಾವ ವರ್ಷ ಅಂದರೆ 2005 2006 ಫೈನಾನ್ಷಿಯಲ್ ಇಯರ್ ಬಜೆಟಲ್ಲಿ ಈ ಲಿಂಗಾಧಾರಿತ ಬಜೆಟನ್ನು ಆರಂಭ ಮಾಡ್ತದೆ. ಸೊ ಹೇಗೆ ನೆನಪಿಟ್ಕೊಳ್ಬೇಕು ಇದನ್ನು? ಏನಿಲ್ಲ, ನಿಮ್ಮದು ಬರ್ತ್ ಡೇಟ್ ಇದೆಯಾ, ಇದು ಬರ್ತ್ ಇಯರ್ ಇದೆಯಾ, ನೆನ್ಪಿಟ್ಕೊಳ್ಳಿ. ಆಲ್ಮೋಸ್ಟ್ ಬರ್ತ್ ಇಯರ್ ಇರುತ್ತೆ ಅನಿಸುತ್ತೆ. 2005 ಅಂತಂದರೆ ಐ ಥಿಂಕ್ ನೀವು ಇವಾಗ ಡಿಗ್ರಿ ಫೈನಲ್ ಇಯರ್ ಇರ್ತೀರಾ. ಆ್ಯಂಡ್ ದೆನ್ 2006 ಅಂತಂದರೆ ಇವಾಗ ನೀವು ಡಿಗ್ರಿ ಸೆಕೆಂಡ್ ಇಯರಲ್ಲಿ ಇರ್ತೀರಾ ಅಲ್ವಾ. ಸೊ ಮೀನ್ಸ್ ಆಗಿ ನೆನಪಿಟ್ಕೊಳ್ಳೋದು ಸರ್. ಇಲ್ಲ ಸರ್ ನಂದು ಇವಾಗ ಆಲ್ರೆಡಿ 2002 ಇದೆ, 2003 ಇದೆ, 2000 ಇದೆ, 1996 ಇದೆ ಅಂತಂದರೆ ಓಕೆ, ನಿಮ್ಮ ಬ್ರದರ್ ಸಿಸ್ಟರ್ ಯಾರಾದರೂ ಇದ್ದಾರಾ? ಸೊ ಅವ್ರದ್ದು ಏನಾದರೂ ಲಿಂಕ್ ಮಾಡ್ಕೊಂಡು ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಕೇಳೋ ಚಾನ್ಸಸ್ ನಿಮಗೆ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕಾನ್ಪುರದಲ್ಲಿರುವ ಭಾರತ ಫ್ರಾನ್ಸ್ ರಾಷ್ಟ್ರೀಯ ಏರೋನಾಟಿಕ್ಸ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಯಾವ ಯೋಜನೆ ಅಡಿಯಲ್ಲಿ ಸ್ಥಾಪಿಸಲಾಗುತ್ತಿದೆ ಅಂತ ಕೊಟ್ಟಿದ್ದಾನೆ. ಯಾವ ಒಂದು ಯೋಜನೆ ಅಡಿಯಲ್ಲಿ ಈ ಒಂದು ಭಾರತ್ ಫ್ರಾನ್ಸ್ ರಾಷ್ಟ್ರೀಯ ಏರೋನಾಟಿಕ್ಸ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಪ್ರಾರಂಭ ಮಾಡಲಾಗ್ತಾ ಇದೆ? ಸೊ ಯಾವ ಒಂದು ಯೋಜನೆ ಅಡಿಯಲ್ಲಿ ಹೇಳ್ಬೋದಾ? ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು PM ಸೇತು ಅಂತ ಹೇಳ್ತೀವಿ. ಯಾವುದು? ಈ ಒಂದು PM ಸೇತು. ಹಾಗಾದರೆ PM ಸೇತು ಅಂದರೆ ಏನು? ಪ್ರಧಾನಮಂತ್ರಿ ಕೌಶಲ್ಯ ಉದ್ಯೋಗ ರೂಪಾಂತರ ಅಪ್ಗ್ರೇಡೆಡ್ ITI ಮೂಲಕ ಅಂತ ಹೇಳ್ತೀವಿ ಸರ್. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಂಟರ್ ಒಲಿಂಪಿಕ್ಸ್ 2026ರಲ್ಲಿ ಮಹಿಳಾ ಹಾಕಿಯಲ್ಲಿ ಚಿನ್ನದ ಪದಕ ಗೆಲ್ಲಲು ಯುನೈಟೆಡ್ ಸ್ಟೇಟ್ಸ್ ಅನ್ನು ಯಾವ ದೇಶವು ಸೋಲಿಸಿತು ಅಂತ ಕೊಟ್ಟಿದ್ದಾನೆ. ಸೊ ಇನ್ನು ಮಹಿಳಾ ಹಾಕಿಯಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ ಅಂತೆ ಯಾವುದೋ ಒಂದು ದೇಶ. ಆ ದೇಶ ಯಾವ ದೇಶವನ್ನು ಸೋಲಿಸಿದೆ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾವನ್ನು ಸೋಲಿಸಿದೆ. ಹಾಗಾದರೆ ಆ ಒಂದು ದೇಶ ಯಾವುದು ಅಂತ? ಯಾವ ದೇಶ ಸರ್ ಅದು? ಯಾವ ದೇಶ? ಆಪ್ಷನ್ ಎ ಸ್ವೀಡನ್ ದೇಶ, ಆಪ್ಷನ್ ಬಿ ಕೆನಡಾ ದೇಶ, ಆಪ್ಷನ್ ಸಿ ಫಿನ್ಲ್ಯಾಂಡ್ ದೇಶ, ಆಪ್ಷನ್ ಡಿ ಏನಿದೆ ಅಂದರೆ ಜರ್ಮನಿ ದೇಶ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಯಾವುದು ಅಂದರೆ ಈ ಒಂದು
ಅಮೆರಿಕ ದೇಶದ ಮೇಲೆ ಕಂಡುಬರ್ತಕ್ಕಂಥ ಎರಡನೇ ಅತಿ ದೊಡ್ಡ ದೇಶ ಯಾವುದು ಸರ್? ಕೆನಡಾ ದೇಶ. ಈ ಒಂದು ಕೆನಡಾ ದೇಶ ಏನಿದೆ ಅಲ್ವಾ, ಹಾಕಿಯಲ್ಲಿ, ಯಾವ ಹಾಕಿಯಲ್ಲಿ? ಮಹಿಳಾ ಹಾಕಿಯಲ್ಲಿ ಚಿನ್ನದ ಪದಕ ಗೆಲ್ಲಲು ಈ ಒಂದು US ತಂಡವನ್ನು ಸೋಲಿಸಿದೆ. ಎಲ್ಲಿ? ಈ ಒಂದು ವಿಂಟರ್ ಒಲಿಂಪಿಕ್ಸ್ ಅಲ್ಲಿ. ವಿಂಟರ್ ಒಲಿಂಪಿಕ್ಸ್ ಎಲ್ಲಿ ನಡೆದಿದೆ ಸರ್? ಇಟಲಿ ಅಲ್ಲಿ ನಡೆದಿದೆ. ಓಕೆ, ಸೊ ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ 2026ರಂದು CP ರಾಧಾಕೃಷ್ಣನ್ ಅವರು ಭಾರತದ ಸಂವಿಧಾನದ ನವೀಕರಿಸಿದ ಆವೃತ್ತಿಗಳನ್ನು ಯಾವ 2 ಭಾಷೆಗಳಲ್ಲಿ ಬಿಡುಗಡೆ ಮಾಡಿದರು ಅಂತ ಕೊಟ್ಟಿದ್ದಾನೆ ಸರ್. CP ರಾಧಾಕೃಷ್ಣನ್ ನಮ್ಮ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಅಲ್ವಾ, ಉಪರಾಷ್ಟ್ರಪತಿ ಅಲ್ವಾ, ಹಾಗೆ ನಮ್ಮ ಭಾರತದ 2ನೇ ರಾಷ್ಟ್ರಪತಿ ಅಲ್ವಾ? ಅವರಲ್ಲ. ಸೊ ಅವರು ಸರ್ವಪಲ್ಲಿ ರಾಧಾಕೃಷ್ಣನ್, ಇವರು CP ರಾಧಾಕೃಷ್ಣನ್. ಓಕೆ, ಸೊ ಈ ಒಂದು CP ರಾಧಾಕೃಷ್ಣನ್ ಏನಿದಾರಲ್ವಾ, ಸೊ ಇವರು 2 ಭಾಷೆಗಳಲ್ಲಿ ಈ ನವೀಕರಿಸಿರ್ತಕ್ಕಂಥ ಈ ಸಂವಿಧಾನದ ಆವೃತ್ತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಯಾವ್ಯಾವ ಭಾಷೆಗಳಲ್ಲಿ ಇದನ್ನು ಬಿಡುಗಡೆ ಮಾಡಿದ್ದಾರೆ ಅಂತ, ಯಾವ ಭಾಷೆಗಳಲ್ಲಿ ಬಿಡುಗಡೆ ಮಾಡಿರಬಹುದು ಇವರು? ಹೇಳ್ಬೋದಾ? ಗೆಸ್ ಮಾಡ್ಬೋದಾ? ಯಾವ ಭಾಷೆ ಸರ್ ಅದು? ಯಾವುದು ಅಂತಂದರೆ ಆಪ್ಷನ್ ಎ ನೇಪಾಳಿ, ಅಸ್ಸಾಮೀಸ್, ತಮಿಳು, ಗುಜರಾತಿ, ಬೋಡೋ, ಸಂತಾಲಿ, ಡೋಗ್ರಿ, ಕಾಶ್ಮೀರಿ ಅಂತ ಕೊಟ್ಟಿದ್ದಾನೆ. ಸೊ ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಸೊ ಗೆಸ್ ಮಾಡಿ ಹೇಳೋದಾದರೆ ಜಸ್ಟ್ ಒಂದು ಗೆಸ್ಸಿಂಗ್ ಮಾಡಿ. ಸೊ ಇಲ್ಲಿ ಗೆಸ್ಸಿಂಗ್ ಮಾಡಿರ್ತಕ್ಕಂಥ ಒಂದು ರೇಷಿಯೋ ಹೇಳೋಣ ನಿಮಗೆ, 90-10 ರೇಷಿಯೋ. ಓಕೆ, ಸೊ 90-10 ರೇಷಿಯೋದಲ್ಲಿ 90 ರೇಷಿಯೋ ಆಪ್ಷನ್ ಡಿ ಆಗಿರುತ್ತೆ. ಓಕೆ, ಸೊ ರಿಮೇನಿಂಗ್ 10 ರೇಷಿಯೋ ರಿಮೇನಿಂಗ್ ಇದಾಗಿರುತ್ತೆ. ಬಟ್ ಇದು ರಾಂಗ್. ಸೊ ಡೋಗ್ರಿ ಬೋಡೋ ಅಂತ ಬಂದಾಗ ಆಲ್ಮೋಸ್ಟ್ ನಮ್ಮ ಮೈಂಡಲ್ಲಿ ಹೋಗುತ್ತೆ. ಓಕೆ, ಯಾಕೆ ಅಂತಂದರೆ ಈ ಭಾಷೆ ಸ್ವಲ್ಪ ಇದರ ಮೇಲೆ ಜಾಸ್ತಿ ಕ್ವಶನ್ ಕೇಳಿದ್ದಾನೆ, ಆ್ಯಂಡ್ ದೆನ್ ಕೇಳ್ತಾ ಇದ್ದಾನೆ, ಆ್ಯಂಡ್ ದೆನ್ ಇದು ಸಹ ಅದಕ್ಕೆ ಲಿಂಕ್ ಇರಬಹುದು ಅಂತ. ಸೊ ಇಲ್ಲಿ ಬದಲಾಗಿ ಅದಲ್ಲ, ನಮ್ಮ ಈ ಒಂದು ತಮಿಳ್ ಹಾಗೆ ಗುಜರಾತಿ ಭಾಷೆ ಅಂತ ಹೇಳ್ತೀವಿ. ಯಾವುದ್ಯಾವುದು ಈ ಒಂದು ತಮಿಳು ಮತ್ತು ಗುಜರಾತಿ ಭಾಷೆಯಲ್ಲಿ ಸಂವಿಧಾನದ ನವೀಕರಿಸಿರ್ತಕ್ಕಂಥ ಆವೃತ್ತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸರ್ ಯಾವುದು? ಒಂದು ತಮಿಳು ಹಾಗೆ ಒಂದು ಗುಜರಾತಿ ಭಾಷೆ ರೀ. ಹೇಗೆ ನೆನ್ಪಿಟ್ಕೊಳ್ಬೋದು ಇದನ್ನು? ಸೊ ಇವಾಗ ತಮಿಳ್ನಾಡವರು ನೀವು ನೋಡಿ, ಅವರು ಹಿಂದಿಯಲ್ಲಿ ನಾನು ಓದಲ್ಲ ಗುರು, ನನಗೆ ಹಿಂದಿ ನನಗೆ ಬಂದರೂ ಸಹ ನಾನು ಮಾತಾಡಲ್ಲ ಅಂತ ಹೇಳ್ತಾರೆ ಅವರು. ಓಕೆ, ಸೊ ಹಾಗಿದ್ದಾಗ ಅವರಿಗೆ ತಮಿಳೇ ಬೇಕು. ಸೊ ಅದಕ್ಕೆ ತಮಿಳು ಭಾಷೆಯಲ್ಲಿ ಈ ಸಂವಿಧಾನದ ಒಂದು ಆವೃತ್ತಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ಈಸಿಯಾಗಿ ನೆನಪುಳಿತದೆ. ಸೊ ಅದ್ರ ಜೊತೆ ನಿಮ್ಮ ಏನಾದರೂ ಲಕ್ ಚೆನ್ನಾಗಿತ್ತು ಅಂತಂದರೆ ತಮಿಳು ಜೊತೆ ಗುಜರಾತಿನೇ ಕೊಟ್ಟಿರ್ತಾನೆ, ಇಲ್ಲ ಅಂತಂದರೆ ತಮಿಳು ಗುಜರಾತಿ ಮತ್ತು ತಮಿಳು ಕನ್ನಡ ಅಂತ ಕೊಟ್ಟರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಬಟ್ ತಮಿಳ ಅಂತ ನಿಮಗೆ ನೆನಪುಳಿತದೆ. ಸೊ ಅದನ್ನು ಒಂದು ಸ್ವಲ್ಪ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಸರ್ಕಾರಗಳ ಶೃಂಗಸಭೆ 2026 ಫೆಬ್ರವರಿ 3ರಿಂದ 5ರವರೆಗೆ ಯಾವ ನಗರದಲ್ಲಿ ಮತ್ತು ಯಾವ ವಿಷಯದ ಅಡಿಯಲ್ಲಿ ನಡೆಸಲಾಗುತ್ತಿದೆ? ಇದು ಕಾರ್ಯಕ್ರಮದ ಇತಿಹಾಸದಲ್ಲಿ ಅತಿ ದೊಡ್ಡ ಮತ್ತು ಅತ್ಯಂತ ಅಂತಾರಾಷ್ಟ್ರೀಯವಾಗಿ ಭಾಗವಹಿಸಿದ ಆವೃತ್ತಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಯಾವುದದು? ಎಲ್ಲಿ ನಡೆದಿದೆ? ವಿಶ್ವ ಸರ್ಕಾರಗಳ ಶೃಂಗಸಭೆ ಎಲ್ಲಿ ನಡೆದಿದೆ ಹೇಳ್ಬೋದಾ? ಎಲ್ಲಿ ನಡೆದಿದೆ ಇದು? ಸೊ ಇದು ಎಲ್ಲಿ ನಡೆದಿದೆ ಅಂದರೆ ಸರ್ ಅಗೇನ್ 2024 ಅಂದ್ರೆ ಮತ್ತೆ ಇಲ್ಲೇ ಯಾವ ದೇಶ ಅಂತಂದರೆ ಈ ಒಂದು ದುಬೈ ದೇಶದಲ್ಲಿ, ಇಲ್ಲಿ UAE ದೇಶದ ದುಬೈ ಒಂದು ಎಮಿರೇಟ್ಸಲ್ಲಿ ನಡೆದಿದೆ. UAE ದೇಶ ದುಬೈ ಅನ್ನುವ ಒಂದು ಎಮಿರೇಟ್ಸಲ್ಲಿ ನಡೆದಿದೆ. ಸೊ ಅದರ ಒಂದು ಆವೃತ್ತಿಯ ವಿಷಯ ಏನಾಗಿತ್ತು ಅಂದರೆ ಈ ಶೇಪಿಂಗ್ ಫ್ಯೂಚರ್ ಗವರ್ನಮೆಂಟ್ಸ್ ಅನ್ನೋದಾಗಿತ್ತು. ಏನಾಗಿತ್ತು? ಈ ಒಂದು ಶೇಪಿಂಗ್ ಫ್ಯೂಚರ್ ಗವರ್ನಮೆಂಟ್ಸ್ ಅನ್ನೋದು ಆ ಒಂದು ವಿಶ್ವ ಸರ್ಕಾರಗಳ ಶೃಂಗಸಭೆಯ ಒಂದು ಧ್ಯೇಯವಾಕ್ಯ ಅಥವಾ ಇದರ ಒಂದು ವಿಷಯವಾಗಿತ್ತು ಅಂತ ನಾವು ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಣ್ಣ ಮತ್ತು ಮಧ್ಯಮ ವ್ಯವಹಾರಗಳಿಗಾಗಿ ನಿರ್ದಿಷ್ಟ ವಿನ್ಯಾಸಗೊಳಿಸಲಾದ ಮತ್ತು ಫೆಬ್ರವರಿ 2026ರಲ್ಲಿ ಪ್ರಾರಂಭಿಸಲಾದ ಭಾರತದ ಮೊದಲ ಧ್ವನಿ ಆಧಾರಿತ ಬಿಲ್ಲಿಂಗ್ ಮತ್ತು ಅಕೌಂಟಿಂಗ್ AI ಏಜೆಂಟ್ನ ಹೆಸರೇನು ಅಂತ ಕೇಳಿದ್ದಾರೆ. ಬಿಲ್ ಮತ್ತು ಏಜೆಂಟ್ ಮಾಡ್ತಾರಲ್ವಾ, ಸೊ ಅದರ ಒಂದು AIನ ಹೆಸರೇನು ಅಂತ ಸಿಂಪಲ್ ಆಗಿ ನೀವು ಹೀಗೆ ನೆನ್ಪಿಟ್ಕೊಂಡ್ಬಿಡಿ. ಸೊ ಏನಾಗಿದೆ ಆ ಒಂದು ಹೆಸರು? ಸರ್ ಏನು ಅಂತಂದರೆ ಆಪ್ಷನ್ ಎ ಪಿಲ್ಲೋ AI, ವ್ಯಾಪಾರ AI, ಲೆಡ್ಜರ್ GPT, ಆ್ಯಂಡ್ ಖಾತಾ ಬುಕ್ ವಾಯ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಯಾವುದಾಗುತ್ತೆ? ಸರಿಯಾದ ಉತ್ತರ ಯಾವುದು ಅಂದರೆ ಒಂದು ಪಿಲ್ಲೋ AI ಅಂತ ಹೇಳ್ತೀವಿ. ಯಾವುದು? ಈ ಒಂದು ಪಿಲ್ಲೋ AI. ಹೇ ಪಿಲ್ಲೋ AI ಹೀಗೆ ನೆನ್ಪಿಟ್ಕೊಳ್ಳಿ. ಸೊ ನೆನ್ಪಿಳಿತದೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ವಾಂಟಮ್ ವ್ಯಾಲಿ ಉಪಕ್ರಮದ ಭಾಗವಾಗಿ ಭಾರತದ ಮೊದಲ 133 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರನ್ನು ಆಯೋಜಿಸಲು ಯಾವ ನಗರ ಸಜ್ಜಾಗಿದೆ ಅಂತ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ? ಭಾರತದ ಮೊದಲ ಇದ್ದೆ. ಸೊ ಏನು ಭಾರತದ ಮೊದಲ 133 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರನ್ನು ಆಯೋಜಿಸಲು ಈ ಕೆಳಗಿನ ಯಾವ ನಗರ ಸಜ್ಜಾಗಿದೆ ಅಂತ. ಯಾವ ನಗರ ಸಜ್ಜಾಗಿದೆ ಸರ್ ಇದು? ಯಾವುದು ಸರ್? ಯಾವುದು ಅಂತ ದ್ಯಾಟ್ ಈಸ್ ನನ್ ಅದರ್ ದನ್ ಈ ಒಂದು ಆಂಧ್ರ ಪ್ರದೇಶ ರಾಜ್ಯದ ನೂತನ ರಾಜಧಾನಿಯಾಗಿರ್ತಕ್ಕಂಥ ಅಮರಾವತಿ ಅಂತ ಹೇಳ್ತೀವಿ. ಯಾವುದೇ ಒಂದು ಅಮರಾವತಿ ಅಲ್ಲಿ ಏನಾಗಿದೆ? ಒಂದು ಕ್ವಾಂಟಮ್ ವ್ಯಾಲಿ ಉಪಕ್ರಮದ ಭಾಗವಾಗಿ 133 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರನ್ನು ಆಯೋಜಿಸಲು ಈ ಒಂದು ಅಮರಾವತಿ ನಗರ ಸಜ್ಜಾಗಿದೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದೆಹಲಿ ರಾಜ್ಯ ಸರ್ಕಾರದ ಲಖಪತಿ ಬಿಟಿಯಾ ಯೋಜನೆ ಕುರಿತು ಈ ಕೆಳಗಿನ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ. ಸರ್ ನಮ್ಮಲ್ಲಿ ಸಹ ಬಂದಿದೆ ಅಲ್ವಾ ಸರ್ ಶಕ್ತಿ ಯೋಜನೆ. ಸೊ ಇದ್ರ ಬಗ್ಗೆ ಕೇಳಲ್ವಾ?
ಯಾಕೆ ಕೇಳಲ್ಲ ಇದ್ರ ಬಗ್ಗೆ? ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, ಇದ್ರ ಬಗ್ಗೆ ಯಾಕೆ ಕೇಳಲ್ಲ? ಸೊ ನಮ್ಮಲ್ಲಿ ನಮ್ಮ ಒಂದು ರಾಜ್ಯ ಎಲ್ಲಿ ಬರುತ್ತೆ? ಸೌತ್ ಇಂಡಿಯಾದಲ್ಲಿ ಬರುತ್ತೆ. ಸೊ ಸೌತ್ ಇಂಡಿಯಾದಲ್ಲಿ ಬರ್ತಕ್ಕಂಥ ರಾಜ್ಯಗಳ ಆಲ್ಮೋಸ್ಟ್ ಈ ಯೋಜನೆಗಳ ಮೇಲೆ ಕ್ವಶನ್ ಕೇಳಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ. ಬಟ್ ದೆಹಲಿ ಏನಿದೆ ಅಲ್ವಾ, ಸೊ ಇದು ನ್ಯಾಷನಲ್ ಟೆರಿಟರಿ ಆಗುತ್ತೆ. ಸೊ ಈ ಒಂದು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಗಿರೋದ್ರಿಂದ ಸೊ ಇಲ್ಲಿನ ಯೋಜನೆಗಳನ್ನು ಜಾಸ್ತಿ ಫೋಕಸ್ ಮಾಡ್ತಾನೆ. ಇವನ್ ಅಲ್ಲಿ ಬದಲಾಗಿರ್ತಕ್ಕಂಥ DGIGP ಹೆಸರು ಹಿಡಿದು ಎಲ್ಲವನ್ನು ಸಹ ಫೋಕಸ್ ಮಾಡ್ತಾನೆ. ಸೊ ಆದ ಕಾರಣಕ್ಕಾಗಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಹಾಗಾದರೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿರ್ಬೋದು? ಯಾವ ಹೇಳಿಕೆ ತಪ್ಪಾಗಿರ್ಬೋದು? ಯಾವ ಹೇಳಿಕೆ ರೈಟ್ ಆಗಿದೆ? ಸೊ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಹೇಳಿಕೆ ಯಾವುದು ಅಂದರೆ, ಈ ಯೋಜನೆಯು ಹಿಂದಿನ ಲಾಡ್ಲಿ ಯೋಜನೆಯ ಅಪ್ಗ್ರೇಡ್ ಆಗಿದ್ದು. ಹೌದು. ಹಂತ ಹಂತದ ಆರ್ಥಿಕ ನೆರವಿನ ಮೂಲಕ ಬಾಲಕಿಯರ ಶಿಕ್ಷಣವನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ಹೌದು, ಇದು ಬಾಲಕಿಯರ ಶಿಕ್ಷಣವನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ಅಂದರೆ ನೆಕ್ಸ್ಟ್, ಈ ಒಂದು ಯೋಜನೆಯಡಿಯಲ್ಲಿ ಸರ್ಕಾರವು ಕಾಲಾನುಕ್ರಮದಲ್ಲಿ 56,000 ರೂಪಾಯಿ ಠೇವಣಿ ಮಾಡಲಿದೆ ಅಂತ ಕೊಟ್ಟಿದ್ದಾನೆ. ಹೌದು, ಇಷ್ಟು ಠೇವಣಿಯನ್ನು ಮಾಡಲಿದೆ. ಅಂದರೆ ನೆಕ್ಸ್ಟ್, ಇದರ ಒಂದು ಮೆಚುರಿಟಿ ಸಮಯದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಾಗುವ ನಿರೀಕ್ಷೆ ಇದೆ ಅಂತ ಕೊಟ್ಟಿದ್ದಾನೆ. ಹೌದು, ಇದು ಮೆಚುರಿಟಿಯ ಸಮಯದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಾಗ್ತದೆ. ಅಂದರೆ ನೆಕ್ಸ್ಟ್, ಈ ಒಂದು ಸಂಚಿತ ಮೊತ್ತವನ್ನು ಫಲಾನುಭವಿಯು 10ನೇ ತರಗತಿಯ ಪೂರ್ಣಗೊಳಿಸಿದ ಮತ್ತು 16 ವರ್ಷ ತುಂಬಿದ ನಂತರವೇ ಪಡೆಯಬಹುದು. ಸೊ ಒಬ್ಬ ನಾರ್ಮಲ್ ಆಗಿರ್ತಕ್ಕಂಥ ಕರೆಕ್ಟ್ ಆಗಿರ್ತಕ್ಕಂಥ ಥಿಂಕ್ ಮಾಡ್ತಕ್ಕಂಥ ಒಬ್ಬ ಅಸ್ಪಿರೆಂಟ್ ಇದಕ್ಕೆ ಈಸಿಯಾಗಿ ಹೇಳ್ಬೋದು, ಸರ್ 16 ವರ್ಷ 10ನೇ ತರಗತಿ ಅಂದರೆ ಇದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ಇದು. ಯಾಕೆಂದರೆ 18 ವರ್ಷದ ನಂತರವೇ, ಯಾಕೆಂದರೆ 16 ವರ್ಷಕ್ಕೆ ನಂತರ ಅಂತಂದರೆ ಮೇ ಬಿ ದುಡ್ಡು ಬಂತು ಮದುವೆ ಕೊಟ್ಬಿಡು ಅಂತ ಮದುವೆ ಮಾಡ್ತಾರೆ. ಸೊ ಅದಕ್ಕೆ ಇದು ಆಗೋದಿಲ್ಲ. ಸೊ ಬದಲಾಗಿ 18 ವರ್ಷ ಆ್ಯಂಡ್ ದೆನ್ PUC ಅಂತ ಹೇಳ್ತೀವಿ. ಓಕೆ, ಸೊ ಎಷ್ಟು ಈ ಒಂದು PUC ಮುಗಿಸಿದ ನಂತರ ಹಾಗೆ 18 ವರ್ಷದ ತುಂಬಿದ ನಂತರವೇ ಈ ಒಂದು ಸಂಚಿತ ಮೊತ್ತವನ್ನು ಫಲಾನುಭವಿ ಏನಿದೆ ಅಲ್ವಾ ಪಡೆಯಬಹುದು ಅಂತ ಹೇಳುತ್ತೆ. ಯಾವ ಒಂದು ಯೋಜನೆ ಅಡಿಯಲ್ಲಿ? ಲಖ್ಪತಿ ಬಿಟಿಯಾ ಯೋಜನೆ ಅಡಿಯಲ್ಲಿ. ಓಕೆ, ಸೊ ಯಾವುದು? ಲಖ್ಪತಿ ಬಿಟಿಯಾ ಯೋಜನೆ ಅಡಿಯಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಯೋಜನೆಯನ್ನು ಸಂಪೂರ್ಣವಾಗಿ ಆನ್ಲೈನ್ ಆಧಾರ್ ಲಿಂಕ್ಡ್ ನೇರ ಲಾಭ ವರ್ಗಾವಣೆಗಳ ಮೂಲಕ ಕಾರ್ಯಗತಗೊಳಿಸುವುದು ಅಂತ ಹೇಳ್ತೀವಿ. DBT ಅಂತ ಹೇಳ್ತೀವಿ ಅಲ್ವಾ, ಆ ಒಂದು DBTಯ ಮೂಲಕನೇ ಇದನ್ನು ಕಾರ್ಯಗತಗೊಳಿಸ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಹಕಾರಿ ಕ್ಷೇತ್ರದಲ್ಲಿನ ವಿಶ್ವದ ಅತಿ ದೊಡ್ಡ ಧಾನ್ಯ ಸಂಗ್ರಹ ಯೋಜನೆಯಲ್ಲಿ ಪೈಲಟ್ ಜಿಲ್ಲೆಯಾಗಿ ಈ ಕೆಳಗಿನ ಯಾವ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾನೆ. ಯಾವ ಒಂದು ಜಿಲ್ಲೆಯನ್ನು ಇದರಲ್ಲಿ ಆಯ್ಕೆ ಮಾಡಲಾಗಿದೆ? ಇಂದೋರ್ ಜಿಲ್ಲೆ, ನಾಗ್ಪುರ್ ಜಿಲ್ಲೆ, ಬಾಲ್ಘಾಟ್ ಜಿಲ್ಲೆ ಅಂತ ಕರ್ನಾಲ್ ಜಿಲ್ಲೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದಾಗ್ಬೋದು? ಯಾವುದು ಅಂದರೆ ಸರ್ ದ್ಯಾಟ್ ಈಸಿ ಒಂದು ಬಾಲ್ಘಾಟ್ ಜಿಲ್ಲೆ ಅಂತ ಹೇಳ್ತೀವಿ. ಸೊ ಈ ಒಂದು ವಿಶ್ವದ ಅತಿ ದೊಡ್ಡ ಧಾನ್ಯ ಸಂಗ್ರಹ ಯೋಜನೆ ಅಡಿಯಲ್ಲಿ ಪೈಲಟ್ ಜಿಲ್ಲೆಯಾಗಿ ಯಾವ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಅಂದರೆ ಸರ್ ದ್ಯಾಟ್ ಈಸಿ ಒಂದು ಬಾಲಾಘಾಟ್ ಜಿಲ್ಲೆ, ಮಧ್ಯಪ್ರದೇಶ ಅಂತ ಹೇಳ್ತೀವಿ. ಸರ್ ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇನ್ನೊಂದು ಸ್ಟ್ಯಾಟಿಕಲ್ಲಿ ನೆನ್ಪಿಟ್ಕೊಳ್ಳಿ. ಕರ್ನಾಲ್ ಜಿಲ್ಲೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸರ್ ಇಲ್ಲೇ ಕೊಟ್ಟಿದ್ರಲ್ಲ, ಹರಿಯಾಣದಲ್ಲಿ. ಹೌದು, ಹರಿಯಾಣದಲ್ಲಿ ಕಂಡುಬರುತ್ತೆ. ಹಾಗಾದರೆ ಕರ್ನೂಲ್ ಅಥವಾ ಕುರ್ನೂಲ್ ಜಿಲ್ಲೆ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ. ಓಕೆ, ಸೊ ಕರ್ನೂಲ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಕರ್ನೂಲ್ ಕಂಡುಬರೋದು ನಿಮಗೆ ಇಲ್ಲಿ ಅಂದರೆ ಈ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ. ಆಂಧ್ರ ಪ್ರದೇಶದ ಮೊದಲ ಕ್ಯಾಪಿಟಲ್ ಯಾವುದಾಗಿತ್ತು ಅಂದರೆ ಇದೇ ಒಂದು ಕರ್ನೂಲ್ ಆಗಿತ್ತು. ಓಕೆ, ಸೊ ಇವಾಗ ಕರ್ನೂಲ್ ಏನಿದೆ ಅಲ್ವಾ, ಅಜ್ವೇನ್ ಆ ಒಂದು ಮಾರುಕಟ್ಟೆಗೆ ಪ್ರಮುಖ ಒಂದು ತಾಣವಾಗಿದೆ. ಇದು ಯಾವುದು ಅಂದರೆ ಈ ಒಂದು ಕರ್ನೂಲ್ ಅಂತ ಹೇಳ್ತೀವಿ. ಸೊ ಆಂಧ್ರ ಪ್ರದೇಶದ ಮಧ್ಯಭಾಗದಲ್ಲಿ ಇದು ಕಂಡುಬರುತ್ತೆ, ಕರ್ನೂಲ್ ಅನ್ನುವ ಸಿಟಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಫೆಬ್ರವರಿ 2026ರಲ್ಲಿ ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ ಕಂಪನಿ ಲಿಮಿಟೆಡ್ ಗಿಫ್ಟ್ ಸಿಟಿಯ ಹೊಸ ಅಧ್ಯಕ್ಷರಾಗಲು ಉದಯ್ ಕೋಟಕ್ ಅವರು ಯಾವ ಸ್ಥಾನವನ್ನು ಪಡೆದುಕೊಂಡರು ಅಂತ ಕೇಳಿದ್ದಾರೆ. ಸರ್ ಇವಾಗ ಉದಯ್ ಕೋಟಕ್ ಅವರು ಈ ಒಂದು ಗಿಫ್ಟ್ ಸಿಟಿಯ ಒಂದು ನೂತನ ಅಧ್ಯಕ್ಷರಾಗಿದ್ದಾರೆ. ಹಾಗಾದರೆ ಇವ್ರಿಗಿಂತ ಮುಂಚೆ ಯಾರಿದ್ರು ಅಂತ ಸಿಂಪಲ್ ಆಗಿ ಯಾರಿದ್ರು ಸರ್ ಇವ್ರಿಗಿಂತ ಮುಂಚೆ? ಯಾರು ಸರ್? ಯಾರು ಅಂದರೆ ದ್ಯಾಟ್ ಈಸ್ ಈ ಒಂದು ಹಸ್ಮುಖ್ ಅವರು. ಯಾರು ಅಂದರೆ ಈ ಒಂದು ಹಸ್ಮುಖ್ ಆದಿಹಾ ಅವರು ಇದ್ರು ಸರ್ನಾ. ಸೊ ಈ ಒಂದು ಹಸನ್ಮುಖಿ ಅವರು ಇದ್ರು. ಸೊ ಇವಾಗ ಏನಾಗಿದೆ ಅಂದರೆ ಈ ಒಂದು ಉದಯ ಆಗಿಬಿಟ್ಟಿದೆ. ಓಕೆ, ಹೀಗೆ ನೆನ್ಪಿಟ್ಕೊಳ್ಳಿ, ನೆನ್ಪುಳಿತದೆ. ಸೊ ಇಂಪಾರ್ಟೆಂಟ್ ಆಗುತ್ತೆ ಗಿಫ್ಟ್ ಸಿಟಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಗೋವು ಸಂಸ್ಕೃತಿ ವಸ್ತು ಸಂಗ್ರಹಾಲಯ ಯಾವುದು? ಭಾರತದ ಮೊದಲ ಗೋವು ಸಂಸ್ಕೃತಿ ವಸ್ತು ಸಂಗ್ರಹಾಲಯವನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗುವುದು ಅಂತ. ಸರ್ ಈ ಒಂದು ಕೌ ಕಲ್ಚರ್ ಮ್ಯೂಸಿಯಂ ಅಂತ ಹೇಳ್ತೀವಿ. ಯಾವ ರಾಜ್ಯದಲ್ಲಿ ಇದನ್ನು ಸ್ಥಾಪಿಸಲಾಗುವುದು? ವಾರಣಾಸಿ, ಮಥುರಾ, ಅಯೋಧ್ಯ, ಹರಿದ್ವಾರ ಅಂತ ಕೊಟ್ಟಿದ್ದಾನೆ. ಯಾವ ಒಂದು ನಗರದಲ್ಲಿ? ಯಾವ ನಗರ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಮಥುರಾ ಅಂತ ಹೇಳ್ತೀವಿ. ಸರ್ನ ಯಾವುದೇ ಒಂದು ಮಥುರಾ, ಕೃಷ್ಣನ ಮಥುರಾ ಅಂತ ಹೇಳ್ತೀವಿ. ಈ ಒಂದು ಮಥುರಾ ನಗರದಲ್ಲಿ ಗೋವು ಸಂಸ್ಕೃತಿ ವಸ್ತು ಸಂಗ್ರಹಾಲಯವನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಸೊ ಈ ಒಂದು ಕೃಷ್ಣ ಅಂತಂದರೆ ಗೋವು ಅಂತ ನೆನಪು ಬರುತ್ತೆ. ಗೋವು ಅಂತ ನೆನಪು ಅಂದರೆ ನೀವು ಮಥುರಾ ಅಂತ ನೆನಪು ಮಾಡ್ಕೊಳ್ಬೇಕು ಅಷ್ಟೇ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ನೆಕ್ಸ್ಟ್ ಒಂದು ವಿಶ್ವ ಸಾಮಾಜಿಕ ನ್ಯಾಯ ದಿನ 2026ರ ವಿಷಯವೇನು ಅಂತ ಕೇಳಿದ್ದಾನೆ. ವಿಶ್ವ ಸಾಮಾಜಿಕ ನ್ಯಾಯ ದಿನ 2026 ಅಂತ ಹೇಳ್ತೀವಿ. ಸೊ ಇದರ ಒಂದು ವಿಷಯವೇನಾಗಿದೆ? ಏನಾಗಿದೆ ಇದರ ವಿಷಯ? ಏನು ಅಂತಂದರೆ ರೆನ್ಯೂಡ್ ಕಮಿಟ್ಮೆಂಟ್ ಟು ಸೋಷಿಯಲ್ ಡೆವಲಪ್ಮೆಂಟ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾವುದು ಅಂದರೆ ರೆನ್ಯೂಡ್
ಕಮಿಟ್ಮೆಂಟ್ ಟು ಸೋಷಿಯಲ್ ಡೆವಲಪ್ಮೆಂಟ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಅನ್ನೋದು ಇದರ ಒಂದು ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಯಾವ ಅವಧಿಗೆ ಹಿಂದೂ ಮಹಾಸಾಗರದ ನೌಕಾ ಸಿಂಪೋಸಿಯಂನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿತು ಅಂತ ಕೇಳ್ತಾನೆ, ಸರಿನಾ? ಸೊ ಯಾವ ಒಂದು ವರ್ಷದಲ್ಲಿ, ಯಾವ ಒಂದು ವರ್ಷದ್ದು ಅಂತಂದರೆ ಸರ್ ದ್ಯಾಟ್ ಈಸ್ 2026-28 ಅವಧಿಗೆ ಅಂತ ಹೇಳ್ತೀವಿ, ಸರಿನಾ? ಸೊ ಈ ವರ್ಷದಿಂದ ಇನ್ನೂ 2 ವರ್ಷದವರೆಗೆ ನಾವೇ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದೀವಿ. ಯಾವುದರಲ್ಲಿ? ಈ ಒಂದು ಹಿಂದೂ ಮಹಾಸಾಗರದ ನೌಕಾ ಸಿಂಪೋಸಿಯಂದು ಅಧ್ಯಕ್ಷತೆಯನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪಂಚಾಯತ್ ಪ್ರಗತಿ ಸೂಚ್ಯಂಕ 2.0 ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಈ ಕ್ವಶನ್ ಈವನ್ UPSC ಲೆವೆಲಲ್ಲಿ ಕೇಳ್ತಾನೆ ಇದನ್ನು. ಓಕೆ, ಸೊ ಇದನ್ನು ಕಂಪ್ಲೀಟಾಗಿ ಇದನ್ನು ನೋಡ್ಕೊಳ್ಳಿ. ನೀವು ಬೇಕಾದರೆ ಇದನ್ನು ಸರ್ಚ್ ಮಾಡಿದ್ರೆ ಕಂಪ್ಲೀಟಾಗಿ ಒಂದೊಂದು ಕ್ಲಾಸೇ ಬರ್ತವೆ ಇದ್ರ ಮೇಲೆ. UPSC ಆರ್ಟಿಕಲ್ ಏನು ಓದ್ಕೊಳ್ತಾರಲ್ವ, ಸೊ ಮೀನ್ಸ್ ಆರ್ಟಿಕಲ್ ಮೇಲೆ, ಸೊ ಇದ್ರ ಮೇಲೆ ಕೇಳ್ತಾರೆ ನಿಮಗೆ. ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ, ಏನೇನಿದೆ ಈ ಒಂದು PAI 2.0ನ ಕುರಿತು ಏನೇನಿರಬಹುದು ಆ್ಯಂಡ್ ದೆನ್ ಇದರಲ್ಲಿ ಯಾವ್ದು ಸರಿಯಾಗಿದೆ ಅಂತ. ಓಕೆ, ಸೊ ಹೇಳಿಕೆ ಏನೇನು ಕೊಟ್ಟಿದ್ದಾನೆ, ಕರೆಕ್ಟ್ ಇದಾವ ಅಥವಾ ರಾಂಗ್ ಇದಾವ ಅಂತ ನೋಡುವ, ಸರಿನಾ? ಸೊ ಏನೇನಿದೆ ಅಂತಂದರೆ, ತ್ರಿಪುರಾದ ಜುಗಲ್ ಕಿಶೋರ್ ನಗರ ಗ್ರಾಮ ಸಮಿತಿಯು ಸುಮಾರು 2.5 ಲಕ್ಷ ಗ್ರಾಮ ಪಂಚಾಯಿತಿಗಳ ಪೈಕಿ ಅತ್ಯಧಿಕ ಸ್ಕೋರ್ 88.441ಗೆ ರಾಷ್ಟ್ರವ್ಯಾಪಿ 1ನೇ ಶ್ರೇಯಾಂಕವನ್ನು ಪಡೆದುಕೊಂಡಿದೆ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ 1ನೇ ಶ್ರೇಯಾಂಕ ಅಂತೂ ಪಡೆದುಕೊಂಡಿದೆ. ಸೊ ಇದು ಗೊತ್ತಿರುತ್ತೆ, ಮೇ ಬಿ ಇಲ್ಲಿ 10% ಜನಕ್ಕೆ ಇದು ಗೊತ್ತಿರಬಹುದು. ಓಕೆ, ಸೊ 1ನೇ ಶ್ರೇಯಾಂಕದಲ್ಲಿ ಇದು ಇದೆ, ಯಾವುದು? ಈ ಒಂದು ತ್ರಿಪುರಾ ರಾಜ್ಯ ಅಂತ ಹೇಳ್ತೀವಿ. ಸೊ ಈ ಒಂದು ತ್ರಿಪುರಾ ರಾಜ್ಯದ ಎಲ್ಲ ರಿಮೇನಿಂಗ್ ಹೇಳಿಕೆ ಸರಿಯಾಗಿದೆಯಾ? ಹೌದು, ಸರಿಯಾಗಿದೆ. ಸೊ ಏನು, ತ್ರಿಪುರಾದ ಜುಗಲ್ ಕಿಶೋರ್ ನಗರ ಗ್ರಾಮ ಸಮಿತಿ ಏನಿದೆ ಅಲ್ವಾ, ಸುಮಾರು 2.5 ಲಕ್ಷ ಗ್ರಾಮ ಪಂಚಾಯಿತಿಗಳ ಪೈಕಿ ಅತ್ಯಧಿಕ ಸ್ಕೋರ್ನೊಂದಿಗೆ ರಾಷ್ಟ್ರವ್ಯಾಪಿ 1ನೇ ಶ್ರೇಯಾಂಕವನ್ನು ಪಡೆದುಕೊಂಡಿದೆ. ಯಾವುದು? ಈ ಒಂದು ಜುಗಲ್ ಕಿಶೋರ್ ನಗರ ಅಂತ ಹೇಳ್ತೀವಿ. ಸೊ ಇದು ನೆನ್ಪಿಟ್ಕೊಳ್ಳಿ, ಇದು ಕರೆಕ್ಟ್ ಆಗಿದೆ. ಯಾವುದು? ಈ ಒಂದು ಜುಗಲ್ ಕಿಶೋರ್ ನಗರ. ಆ್ಯಂಡ್ ನೆಕ್ಸ್ಟ್ ಈ ಒಂದು PAI ಪಂಚಾಯತ್ ಪ್ರಗತಿ ಸೂಚ್ಯಂಕದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅಗ್ರ 4 ಸ್ಥಾನಗಳಲ್ಲಿ ತ್ರಿಪುರಾದ 3 ಪಂಚಾಯಿತಿಗಳು ಸ್ಥಾನ ಪಡೆದಿವೆ ಅಂತ ಕೊಟ್ಟಿದ್ದಾನೆ. ಹೌದಾ? ಹೌದು. ಸೊ ಇದು 3 ಟಾಪ್ 4ಅಲ್ಲಿ ಟಾಪ್ 3 ಈ ತ್ರಿಪುರಾದ ನಗರಗಳೇ ಕಂಡು ಬರ್ತವೆ, ಸರಿನಾ? ಸೊ ಒಂದು ಯಾವುದು ಅಂದರೆ ಒಂದು ಜುಗಲ್ ಕಿಶೋರ್ ನಗರ ಅಂತ ಹೇಳ್ತೀವಿ. ಸೊ ಇನ್ನೂ 2 ನಗರಗಳು ಸಹ ಇದೇ ಒಂದು ರಾಜ್ಯದಲ್ಲಿ ಕಂಡು ಬರ್ತವೆ. ಆ್ಯಂಡ್ ನೆಕ್ಸ್ಟ್ ಈ ದಕ್ಷಿಣ ನಲ್ಚಾರ್ ಗ್ರಾಮ ಪಂಚಾಯಿತಿಯು PAIನ ಶ್ರೇಯಾಂಕಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಬಹುದು? ಈ ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಹೇಳಿಕೆ 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1 ಮತ್ತು 2 ಮತ್ತು 3 ಎಲ್ಲವೂ ಸಹ ಅಂತ ಕೊಟ್ಟಿದ್ದಾನೆ. ಸೊ ಯಾವುದಾಗ್ಬೋದು ಇದಕ್ಕೆ ಸರಿಯಾದ ಉತ್ತರ? ಹೇಳ್ಬೋದಾ? ಸೊ 1ನೇ ಹೇಳಿಕೆ ಕರೆಕ್ಟ್ ಆಗಿದೆ, ಹಾಗಾದರೆ 2ನೇ ಹೇಳಿಕೆ ಸಹ ಕರೆಕ್ಟ್ ಆಗಿದೆ. 3ನೇ ಹೇಳಿಕೆ ಕರೆಕ್ಟ್ ಆಗಿದೆಯೋ ಅಥವಾ ಕರೆಕ್ಟ್ ಆಗಿಲ್ವೋ? ಹೇಳ್ಬೋದಾ? ಹೇಳಿ ನೋಡುವ, ಗೆಸ್ ಮಾಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಹೇಳಿಕೆ 1 ಮತ್ತು 2 ಮಾತ್ರನೇ. ಓಕೆ, ಹೇಳಿಕೆ 1 ಮತ್ತು 2 ಮಾತ್ರನೇ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಓದ್ತಕ್ಕಂಥ ಆಸ್ಪಿರೆಂಟ್ಸ್ಗಳಿಗೆ ಈ ಕ್ವಶನ್ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, PDO ಎಕ್ಸಾಮ್ ಯಾರು ಬರೀತಿರ್ತೀರಲ್ವಾ, PDO ಎಕ್ಸಾಮಲ್ಲಿ ಇದನ್ನು ಕೇಳೋ ಚಾನ್ಸಸ್ ಸ್ವಲ್ಪ ಇರುತ್ತೆ. PDO ಎಕ್ಸಾಮಲ್ಲಿ ಆ್ಯಂಡ್ ದೆನ್ ನೆಕ್ಸ್ಟ್ VAO ಎಕ್ಸಾಮಲ್ಲಿ ಈ ರೀತಿ ಪಂಚಾಯತಿ ಮೇಲೆ ಫೋಕಸ್ ಮಾಡ್ತಾನೆ. ಸೊ ಆ್ಯಂಡ್ ದೆನ್ ಲಾಸ್ಟ್ ಇಯರ್ ಸಹ ನೀವು ನೋಡಿರ್ಬೋದು, ಕೇಳಿದ್ದಾನೆ. ಸೊ ಅದಕ್ಕೆ ನೀವು ಇದನ್ನು ನೋಡ್ಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಹೇಳಿಕೆ 1 ಮತ್ತು 2 ಮಾತ್ರ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ವರ್ಷ ಅಥವಾ ವರ್ಷಗಳನ್ನು ಭಾರತ ಫ್ರಾನ್ಸ್ ನಾವೀನ್ಯತೆಯ ವರ್ಷ ಎಂದು ಗೊತ್ತುಪಡಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಯಾವ ವರ್ಷವನ್ನು ಈ ಒಂದು ಭಾರತ ಫ್ರಾನ್ಸ್ನ ಒಂದು ನಾವೀನ್ಯತೆಯ ವರ್ಷ ಅಂತೂ ಗೊತ್ತುಪಡಿಸಲಾಗಿದೆ? ಸರ್ ಯಾವ ವರ್ಷ ಅಂದರೆ ಸರ್ ಇದೇ ವರ್ಷ 2026 ವರ್ಷ ಅಂತ ಹೇಳ್ತೀವಿ. ಸರ್ ಯಾವ ವರ್ಷ? ಈ ಒಂದು 2026 ಭಾರತ ಮತ್ತು ಫ್ರಾನ್ಸ್ನ ನಾವೀನ್ಯತೆಯ ವರ್ಷ, ಇನೋವೇಷನ್ 1 ಇಯರ್ ಅಂತ ಘೋಷಣೆಯನ್ನು ಮಾಡಲಾಗಿದೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಇಂಗ್ಲೀಷಲ್ಲಿ ನಿಮಗೆ ಕೇಳಬಹುದು, ಇಂಗ್ಲೀಷಲ್ಲಿ ಸಹ ನೀವು ಹೇಳಬೇಕಾಗತ್ತೆ ಏನು ಇನೋವೇಷನ್ ಇಯರ್ ಅಂತ. ಯಾವ್ಯಾವ ದೇಶದ್ದು? ಭಾರತ ಮತ್ತು ಫ್ರಾನ್ಸ್ ದೇಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರವು ಭಾರತದ ಬಾಹ್ಯಾಕಾಶ ಆರ್ಥಿಕತೆಯನ್ನು ಹೆಚ್ಚಿಸಲು ಸ್ಥಳೀಯ ಸಣ್ಣ ಉಪಗ್ರಹ ಬಸ್ ಪ್ಲಾಟ್ಫಾರ್ಮ್ಗಳನ್ನು ಅಭಿವೃದ್ಧಿಪಡಿಸಲು ಯಾವ 3 ಸ್ಟಾರ್ಟಪ್ಗಳನ್ನು ಆಯ್ಕೆ ಮಾಡಿದೆ ಅಂತ ಕೊಟ್ಟಿದ್ದಾನೆ. ಯಾವ 3 ಸ್ಟಾರ್ಟಪ್ಗಳನ್ನು ಆಯ್ಕೆ ಮಾಡಿದೆ ಸರ್ ಇದು? ಯಾವುದನ್ನು ಆಯ್ಕೆ ಮಾಡಿದೆ ಸರ್? ಯಾವುದು ಅಂತಂದರೆ ದ್ಯಾಟ್ ಈಸ್ ಈ ಅಸ್ಟ್ರೋಮ್ ಟೆಕ್ನಾಲಜೀಸ್, ಅಜಿಸ್ತಾ BST ಏರೋಸ್ಪೇಸ್ ಆ್ಯಂಡ್ ದೆನ್ ಧ್ರುವ ಸ್ಪೇಸ್ ಅಂತ ಹೇಳ್ತೀವಿ. ಯಾವುದು? ಧ್ರುವ ಸ್ಪೇಸ್, ಅಜಿಸ್ತಾ BST ಏರೋಸ್ಪೇಸ್ ಆ್ಯಂಡ್ ದೆನ್ ಈ ಅಸ್ಟ್ರೋಮ್ ಟೆಕ್ನಾಲಜೀಸ್ ಎಂಬ 3 ಸ್ಟಾರ್ಟಪ್ಗಳನ್ನು ಆಯ್ಕೆ ಮಾಡಿದೆ. ಯಾರು? ಈ ಒಂದು ಇನ್ ಸ್ಪೇಸ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದೈನಂದಿನ ಪಾವತಿಗಳಿಗಾಗಿ ವೀಸಾ ಇಂಟೆಲಿಜೆಂಟ್ ಕಾಮರ್ಸ್ ಅನ್ನು ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಿದ ಏಷ್ಯಾದ ಪೆಸಿಫಿಕ್ ಪ್ರದೇಶದ ಮೊದಲ ಬ್ಯಾಂಕ್ ಯಾವುದು ಅಂತ ಕೊಟ್ಟಿದ್ದಾನೆ. ದೈನಂದಿನ ಪಾವತಿಗಳಿಗಾಗಿ ಈ ಒಂದು ವೀಸಾ ಇಂಟೆಲಿಜೆಂಟ್ ಕಾಮರ್ಸನ್ನು ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಿದೆ ಅಂತೆ. ಸೊ ಹಾಗಾದರೆ ಯಾವ ಬ್ಯಾಂಕ್ ಅದು? ಯಾವ ಬ್ಯಾಂಕ್ ಆಗಿರ್ಬೋದು ಅದು? ಯಾವುದು? HDFC ಬ್ಯಾಂಕಾ? ಆ್ಯಂಡ್ ದೆನ್ HSBC ಬ್ಯಾಂಕಾ? ನಮ್ಮ ಭಾರತ ದೇಶದ ಮೊದಲ ಬ್ಯಾಂಕ್ HSBC ಬ್ಯಾಂಕ್. ಓಕೆ, ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಹ್ಯಾಂಡಲ್ ಅಂದರೆ ಈ ಒಂದು DBS ಬ್ಯಾಂಕ್ ಅಂತ ಕೊಟ್ಟಿದ್ದಾನೆ. ಸೊ ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಸೊ ಯಾವುದು ಅಂತಂದರೆ ಅವಾಗಲೂ ಹೇಳಬೇಕಿತ್ತು ಸರ್, ದ್ಯಾಟ್ ಈಸ್ ಈ ಒಂದು DBS ಬ್ಯಾಂಕ್ ಅಂತ ಹೇಳ್ತೀವಿ.
ನಮ್ಮ ಭಾರತ ದೇಶದ ಮೊದಲ ಬ್ಯಾಂಕ್ ಅಲ್ಲ, ನಮ್ಮ ಭಾರತ ದೇಶದ ಮೊದಲ ATM ಅನ್ನು ಕೊಟ್ಟಿರ್ತಕ್ಕಂಥ ಬ್ಯಾಂಕ್ ಇದು. ಯಾವುದು ಅಂದರೆ ಒಂದು HSBC ಬ್ಯಾಂಕ್ ಅಂತ ಹೇಳ್ತೀವಿ, ಹಾಂಗ್ಕಾಂಗ್ ಬ್ಯಾಂಕ್. ಆ್ಯಂಡ್ ದೆನ್ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂದರೆ ಒಂದು DBS ಬ್ಯಾಂಕ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 2026ರಲ್ಲಿ ಸಹ ಬ್ರ್ಯಾಂಡೆಡ್ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ಗಳನ್ನು ಪ್ರಾರಂಭಿಸಲು ಯಾವ ಬ್ಯಾಂಕ್ ಇಂಡಿಗೋನೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ ಅಂತ ಕೊಟ್ಟಿದ್ದಾನೆ. ಯಾವ ಬ್ಯಾಂಕ್ ಈ ಒಂದು ಇಂಡಿಗೋನೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ ಹೇಳ್ಬೋದಾ? ಯಾವುದು HDFC ಬ್ಯಾಂಕ್, ICICI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ದೆನ್ ಈ ಒಂದು ಆಕ್ಸಿಸ್ ಬ್ಯಾಂಕ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಇಂಡಿಗೋ ಜೊತೆ ಇವರು ಪಾರ್ಟ್ನರ್ಶಿಪ್ನ ಮಾಡ್ಕೊಂಡಿದ್ದಾರೆ. ಯಾವ ಒಂದು ಬ್ಯಾಂಕ್ ಅದು ಸರ್? ಯಾವ ಬ್ಯಾಂಕ್ ಅಂದರೆ ಸರ್ ದ್ಯಾಟ್ ಈಸ್ ಆಕ್ಸಿಸ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಯಾವುದು ಒಂದು ಆಕ್ಸಿಸ್ ಬ್ಯಾಂಕನ್ನು ಈ ಇಂಡಿಗೋ ಜೊತೆಗೆ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ. ಯಾವ ಬ್ಯಾಂಕ್ ಅಂತ ಹೇಳ್ತೀವಿ? ಒಂದು ಆಕ್ಸಿಸ್ ಬ್ಯಾಂಕ್ ಅಂತ ಹೇಳ್ತೀವಿ. ಅದೇ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 2026 ಫೆಬ್ರವರಿಯಲ್ಲಿ ಪರೀಕ್ಷಾ ಪೇ ಚರ್ಚಾದ ಆವೃತ್ತಿಯು ನಡೆಯಿತು. ಇದು ತನ್ನ ಮೊದಲ ಎಂದಿಗಿನ ಬಹುಸ್ಥಳ ರಾಷ್ಟ್ರವ್ಯಾಪಿ ತೊಡಗಿಸಿಕೊಳ್ಳುವಿಕೆಯನ್ನು ಗುರುತಿಸ್ತದೆ. ಹಾಗಾದ್ರೆ ಇದು ಎಷ್ಟನೇ ಆವೃತ್ತಿಯಾಗಿತ್ತು ಅಂತ ಕೇಳಿದಾನೆ. ಎಷ್ಟನೇ ಆವೃತ್ತಿಯಾಗಿತ್ತು ಇದು? ಸೊ ಎಷ್ಟನೇ ಆವೃತ್ತಿಯಾಗಿತ್ತು ಅಂದರೆ ಸರ್ ದ್ಯಾಟ್ ಈಸ್ 9ನೇ ಆವೃತ್ತಿಯಾಗಿತ್ತು. ಎಷ್ಟನೇ ಆವೃತ್ತಿ ಅಂದರೆ ಒಂದು 9ನೇ ಆವೃತ್ತಿ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೆಂಟರ್ ಫಾರ್ ರಿಸರ್ಚ್ ಆನ್ ಎನರ್ಜಿ ಆ್ಯಂಡ್ ಕ್ಲೀನ್ ಏರ್ನ ಜನವರಿ 2026ಗಾಗಿ ಮಾಸಿಕ ವಾಯು ಗುಣಮಟ್ಟ ವಿಶ್ಲೇಷಣೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದೂ ತಪ್ಪಾಗಿದೆ ಅಂತ ಕೊಟ್ಟಿದ್ದಾನೆ. ಯಾವುದು ತಪ್ಪಾಗಿರ್ಬೋದು ಇದರಲ್ಲಿ? ದೆಹಲಿಯು ಪ್ರತಿ ಘನ ಮೀಟರ್ಸ್ಗೆ 169 ಮೈಕ್ರೋಗ್ರಾಮ್ಗಳಷ್ಟು ಸರಾಸರಿ ಮಾಸಿಕ PM 2.5 ಸಾಂದ್ರತೆಯನ್ನು ದಾಖಲಿಸಿದೆ. ಇದು 2ನೇ ಅತ್ಯಂತ ಕಲುಷಿತ ನಗರವಾಗಿ ಶ್ರೇಯಾಂಕ ಪಡೆದಿದೆ. ಯಾವುದು ಈ ಒಂದು ದೆಹಲಿ ಅನ್ನೋದು? ಹೌದಾ? ಹೌದು, ಇದು ಕರೆಕ್ಟ್ ಆಗಿದೆ. ಅಂದರೆ ನೆಕ್ಸ್ಟ್, ಗಾಜಿಯಾಬಾದ್ ಭಾರತದ ಅತ್ಯಂತ ಕಲುಷಿತ ನಗರವಾಗಿ ಹೊರಹೊಮ್ಮಿದೆ. ಇದು ಫಸ್ಟ್ ಇದೆಯಾ? ಹೌದು, ಫಸ್ಟ್ ಗಾಜಿಯಾಬಾದ್ ಇದೆ ಆ್ಯಂಡ್ ದೆನ್ ಸೆಕೆಂಡ್ ಈ ಒಂದು ದೆಹಲಿ ಇದೆ. ಸೊ ಇದು ಸಹ ಕರೆಕ್ಟ್ ಆಗಿದೆ. ಪ್ರತಿ ತಿಂಗಳು ದೈನಂದಿನ ರಾಷ್ಟ್ರೀಯ ಮಾನದಂಡವನ್ನು ಉಲ್ಲಂಘಿಸಿದೆ. ಯಾವುದೇ ಒಂದು ಗಾಜಿಯಾಬಾದ್ ಅನ್ನೋದು ಸರಿಯಾಗಿದೆ. ಅಂದರೆ ನೆಕ್ಸ್ಟ್, ಭಾರತದಾದ್ಯಂತ ವಿಶ್ಲೇಷಿಸಲಾದ 248 ನಗರಗಳಲ್ಲಿ ಸರಿಸುಮಾರು 25% ನಗರಗಳು PM 2.5ಗಾಗಿ ವಿಶ್ವ ಆರೋಗ್ಯ ಸಂಸ್ಥೆಯ ದೈನಂದಿನ ಸುರಕ್ಷಿತ ಮಾರ್ಗದರ್ಶಿ ಸೂತ್ರವನ್ನು ಪೂರೈಸಿವೆ ಅಂತ ಕೊಟ್ಟಿದ್ದಾನೆ. 25% ನಗರಗಳು. ಸೊ ಇದು ಸರಿಯಾಗಿದೆಯಾ ನೋಡುವ. ಅಂದರೆ ನೆಕ್ಸ್ಟ್, ಜನವರಿಯಲ್ಲಿ 10 ಅತ್ಯಂತ ಕಲುಷಿತ ನಗರಗಳಲ್ಲಿ ನೋಯ್ಡಾ, ಗುರುಗ್ರಾಮ್, ಗ್ಯಾಂಗ್ಟಕ್ ಮತ್ತು ಸಿಂಗ್ರೌಲಿ ಅಂತಹ ಸ್ಥಳಗಳು ಸಹ ಸೇರಿವೆ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಇಲ್ಲಿ ಕನ್ಫ್ಯೂಷನ್ ಆಗ್ತದೆ. ಹೇಳ್ಬೋದಾಗಿತ್ತು ಆಪ್ಷನ್ ಸಿ ಅಂತ ರಾಂಗ್ ಅಂತ. ಸೊ ಇಲ್ಲಿ ಕನ್ಫ್ಯೂಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನೋಯ್ಡಾ ಇರ್ಬೋದು, ಯಾಕಂದರೆ ನೋಯ್ಡಾ ಕಲುಷಿತ ನಗರ ಇದೆ. ಗುರುಗ್ರಾಮ್ ಸಹ ಇರ್ಬೋದು, ಯಾಕಂದರೆ ಇದು ಸಹ IT ಹಬ್ ಆಗಿದೆ ಇವಾಗ. ಸೊ ಇಲ್ಲಿ ಸಹ ಇದ್ರೇನೋ ಕಲುಷಿತ ಬರ್ಬೋದು. ಆ್ಯಂಡ್ ದೆನ್ ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಗ್ಯಾಂಗ್ಟಕ್ ಕಂಡು ಬಂದಿದೆ ಇಲ್ಲಿ. ಸೊ ಇದು ಆಗುತ್ತಾ ಅಂತ, ಇದು ಆಗದ. ಸೊ ಇದು ರೈಟ್ ಇದೆಯಾ ರಾಂಗ್ ಇದೆಯಾ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಮ್ಮ ಭಾರತ ಮೊದಲ ಸಾವಯವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಸಿಕ್ಕಿಂ ಅಂತ ಹೇಳ್ತೀವಿ. ಓಕೆ, ಸೊ ಆ ಒಂದು ಸಿಕ್ಕಿಂನ ಗ್ಯಾಂಗ್ಟಕ್ ಇಲ್ಲಿದೆ. ಸೊ ಹಾಗಾದರೆ ಆಗಬಹುದಾ? ಆಗಲ್ವಾ? ಸೊ ಇದು ಸಹ ಆಗುತ್ತೆ. ಸೊ ಇದು ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ರಾಂಗ್ ಇದೆ. ಈ ಆಪ್ಷನ್ ಡಿ ಸಹ ರೈಟ್ ಆಗಿದೆ ನೋಡಿ. ಸೊ ಈ ಒಂದು ಗ್ಯಾಂಗ್ಟಕ್ ಸಹ ಟಾಪ್ 10 ಕಲುಷಿತ ನಗರಗಳಲ್ಲಿ ಕಂಡು ಬರ್ತಾ ಇದೆ. ಬಟ್ ನೀವು ನೆನಪಿಟ್ಕೊಳ್ಬೇಕಾಗಿರೋದು ಏನು ಅಂದರೆ ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ನೆನಪಿಟ್ಕೊಳ್ಳಿ. ಫಸ್ಟ್ ಗಾಜಿಯಾಬಾದ್ ಅಂತ ಹೇಳ್ತೀವಿ, ಸೆಕೆಂಡ್ ಯಾವುದು ಅಂತಂದರೆ ಈ ಒಂದು ದೆಹಲಿ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ದೆಹಲಿ ಸರ್ಕಾರ ಘೋಷಿಸಿದ ಲಖಪತಿ ಬಿಟಿಯಾ ಯೋಜನೆಗೆ ಸಂಬಂಧಿಸಿದಂಥ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾನೆ. ಯಾವುದು ತಪ್ಪಾಗಿದೆ? ಯಾವುದು ಅಂದರೆ ಆಪ್ಷನ್ ಡಿ ಅಂತ ಹೇಳ್ತೀವಿ. ಓಕೆ, ಏನು ಹೆಣ್ಣು ಮಗು 18 ವರ್ಷ ತುಂಬುವ ಮೊದಲು ವಿವಾಹವಾದರೆ ಯೋಜನೆಯಡಿಯಲ್ಲಿ ಪ್ರಯೋಜನಗಳು ನಿಂತು ಹೋಗುತ್ತವೆ. ಓಕೆ, ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 2050ರವರೆಗೆ ರಾಜ್ಯದ ಪ್ರಗತಿ ಮತ್ತು ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡುವ ಗುರಿಯನ್ನು ಹೊಂದಿರುವ ಸಮಗ್ರ ರಾಜ್ಯ ನಗರ ನೀತಿಯನ್ನು ರೂಪಿಸಿದ ದೇಶದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದಾನೆ. ಯಾವುದು ಈ ಒಂದು ರಾಜ್ಯ ನಗರ ನೀತಿಯನ್ನು ರೂಪಿಸಿರ್ತಕ್ಕಂಥ ದೇಶದ ಮೊದಲ ರಾಜ್ಯ ಯಾವುದು ಅಂತ? ಯಾವ ರಾಜ್ಯ ಆಗಿರ್ಬೋದು ಸರ್ ಅದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಕೇರಳ ಅಂತ ಹೇಳ್ತೀವಿ. ರಾಜ್ಯ ನಗರ ನೀತಿಯನ್ನು ರೂಪಿಸಿರ್ತಕ್ಕಂಥ ದೇಶದ ಮೊದಲ ರಾಜ್ಯ ದ್ಯಾಟ್ ಈಸ್ ಒಂದು ಕೇರಳ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದೂರದ ಪ್ರದೇಶಗಳಲ್ಲಿ ಕಾರ್ಯಾಚರಣೆಗಾಗಿ ತಂತ್ರಜ್ಞಾನದ ಕಾರ್ಯಸಾಧ್ಯತೆಯನ್ನು ಸಾಬೀತುಪಡಿಸಲು ಪರಮಾಣು ಮೈಕ್ರೋ ರಿಯಾಕ್ಟರ್ನ ಮೊದಲ ಎಂದಿಗಿನ ವಾಯು ಸಾಗಣೆಯನ್ನು ಯಾವ ದೇಶ ನಡೆಸಿತು ಅಂತ ಕೇಳ್ತಾನೆ. ಯಾವ ದೇಶ ನಡೆಸಿದೆ ಸರ್ ಇದು? ಯಾವ ದೇಶ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್. ಹೌದು, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಒಂದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹೇಳ್ತೀವಿ. ಯಾವುದು? ಈ ಒಂದು US ದೇಶ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಸಂಯೋಜಿಸಲು ಭಾರತದ ಮೊದಲ AI ಚಾಲಿತ ಶಾಲಾ ಮಾದರಿಯನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಪ್ರಾರಂಭಿಸಿದೆ ಅಂತ ಕೊಟ್ಟಿದ್ದಾನೆ. ಯಾವ ಒಂದು ರಾಜ್ಯ ಅಥವಾ ಈ ಒಂದು ಕೇಂದ್ರಾಡಳಿತ ಪ್ರದೇಶ? ಸೊ ಈ ರೀತಿ ಕೊಟ್ಟಾಗ ಆಲ್ಮೋಸ್ಟ್ ಕೇಂದ್ರಾಡಳಿತ ಪ್ರದೇಶನ ಆನ್ಸರ್ ಇರುತ್ತೆ. ಮ್ಯಾಕ್ಸಿಮಮ್ ಟೈಮ್ ಒಂದು 90% ಟೈಮ್
ಓಕೆ. ಸೊ ಒಂದು 10% ಹೇಗೆ ಮಾಡ್ತಾನೆ ಅಂದರೆ ಕನ್ಫ್ಯೂಷನ್ ಮಾಡಬೇಕು ಅಂತಲೇ ಕೇಂದ್ರಾಡಳಿತ ಪ್ರದೇಶ ಅಂತ ಒಂದು ಮೆನ್ಷನ್ ಮಾಡಿ ಇಲ್ಲಿ ಒಂದು ಯಾವುದೋ ಒಂದು ಕೊಟ್ಬಿಡ್ತಾನೆ. ಸೊ ಆಲ್ಮೋಸ್ಟ್ ಅದಕ್ಕೆ ಹಾಕ್ತೀರಾ ಅಂತ. ಬಟ್ ಆಲ್ಮೋಸ್ಟ್ ಒಂದು 90% ಏನಿರುತ್ತಲ್ವಾ, ಸೊ ಈ ರೀತಿ ಕ್ವಶನ್ ಫ್ರೇಮ್ ಮಾಡಿದಾಗ ಅಲ್ಲಿ ಕೇಂದ್ರಾಡಳಿತ ಪ್ರದೇಶವೇ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ಸಹ ಕೇಂದ್ರಾಡಳಿತ ಪ್ರದೇಶವೇ ಆನ್ಸರ್ ಇದೆ. ಯಾವುದು? ಈ ಒಂದು ದೆಹಲಿ ಅಂತ ಹೇಳ್ತೀವಿ. ಈ ಭಾರತದ ಮೊದಲ AI ಚಾಲಿತ ಶಾಲಾ ಮಾದರಿಯನ್ನು ಈ ಒಂದು ದೆಹಲಿ ಸರ್ಕಾರ ಏನಿದೆ ಅಲ್ವಾ ಅದು ಪ್ರಾರಂಭ ಮಾಡಿದೆ. ಅಂದರೆ ನೆಕ್ಸ್ಟ್ ಮುಂದಿನ ಪೀಳಿಗೆಯ ಸಂಶೋಧನಾ ನಾಯಕರನ್ನು ಪೋಷಿಸಲು ಫೆಬ್ರವರಿ 2026ರಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಯಾವ ಸಮ್ಮೇಳನವನ್ನು ಆಯೋಜಿಸಿತು ಅಂತ ಕೇಳಿದಾನೆ. ಯಾವ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಿತ್ತು ಸರ್ ಅದು? ಯಾವುದು ಅಂದರೆ ಒಂದು ಸಂವಾದ್ 2026 ಅಂತ ಹೇಳ್ತೀವಿ. ಯಾವುದು? ಒಂದು ಸಂವಾದ್ 2026. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 2026ರಲ್ಲಿ $1 ಟ್ರಿಲಿಯನ್ ಮಾರುಕಟ್ಟೆ ಮೌಲ್ಯಮಾಪನವನ್ನು ತಲುಪಿದ ವಿಶ್ವದ ಮೊದಲ ಚಿಲ್ಲರೆ ಕಂಪನಿ ಯಾವುದು ಅಂತ ಕೇಳಿದಾನೆ. ಯಾವ ಸರ್ ಅದು ಚಿಲ್ಲರೆ ಕಂಪನಿ? ಈ ಚಿಲ್ಲರೆ ಕಂಪ್ನಿ ಅತಿ ದೊಡ್ಡ ಕಂಪ್ನಿ ಆಗಿದೆ. ಯಾವುದು ಸರ್? ದ್ಯಾಟ್ ಈಸ್ ಈ ಒಂದು ವಾಲ್ಮಾರ್ಟ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ವಾಲ್ಮಾರ್ಟ್ 1 ಟ್ರಿಲಿಯನ್ ಮಾರುಕಟ್ಟೆಯನ್ನು ಮೌಲ್ಯಮಾಪನವನ್ನು ತಲುಪಿರ್ತಕ್ಕಂಥ ವಿಶ್ವದ ಮೊದಲ ಒಂದು ಚಿಲ್ಲರೆ ಕಂಪ್ನಿ ಆಗಿದೆ. ಸೊ ಚಿಲ್ಲರೆ ಕಂಪ್ನಿಯನ್ನು ನಾವು ಇಂಗ್ಲೀಷಲ್ಲಿ ಏನಂತ ಹೇಳ್ಬೋದಾ? ಏನು? ರಿಟೇಲ್ ಕಂಪನಿ. ಓಕೆ. ಸೊ ಮೀನ್ಸ್ ರಿಟೇಲ್ ಅಂತಂದರೆ ನಾವು ಕನ್ನಡದಲ್ಲಿ ಚಿಲ್ಲರೆ ಅಂತ ಹೇಳ್ತೀವಿ. ಸೊ ರಿಟೇಲ್ ಕಂಪ್ನಿ ಅನ್ನೋದು ನೆನ್ಪಿಟ್ಕೊಳ್ಳಿ ನೀವು. ಓಕೆ. ಯಾವುದು ಅಂದರೆ ಒಂದು ವಾಲ್ಮಾರ್ಟ್ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಡೇವೆಮ್ ಮತ್ತು ಸಾನ್ ಓರ್ಡೆಮ್ ಗ್ರಾಮಗಳನ್ನು ಸಂಪರ್ಕಿಸುವ ಹೊಸ 2 ಮಾರ್ಗದ ಸೇತುವೆಗೆ ಯಾವ ರಾಜ್ಯದಲ್ಲಿ ಅಡಿಗಲ್ಲು ಹಾಕಲಾಯಿತು ಅಂತ ಕೇಳಿದ್ದಾನೆ. ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಯಾವ್ಯಾವ ಗ್ರಾಮಗಳ ಮಧ್ಯ? ಡೇವೆಮ್ ಮತ್ತು ಈ ಒಂದು ಸ್ಯಾನ್ ಓರ್ಡೆಮ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಈ ಒಂದು ನಗರಗಳು, ಈ ಒಂದು ಗ್ರಾಮಗಳು ಎಲ್ಲಿ ಕಂಡು ಬರ್ತವೆ? ಯಾವ ರಾಜ್ಯದಲ್ಲಿ ಕಂಡು ಬರ್ಬೋದು ಸರ್ ಇದು? ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಗೋವಾದಲ್ಲಿ ಕಂಡು ಬರ್ತವೆ. ಎಲ್ಲಿ ಕಂಡು ಬರ್ತವೆ? ಈ ಒಂದು ಗೋವಾದಲ್ಲಿ ಕಂಡು ಬರ್ತವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗುಜರಾತ್ ಭಾರತದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯಕ್ಕೆ ಅತಿ ದೊಡ್ಡ ಕೊಡುಗೆದಾರನಾಗಿ ಹೊರಹೊಮ್ಮಿದೆ. ಇದು ರಾಷ್ಟ್ರೀಯ ಒಟ್ಟು ಮೊತ್ತದ ಶೇಕಡಾವಾರು ಪ್ರಮಾಣವನ್ನು ಹೊಂದಿದೆ. ಡಿಸೆಂಬರ್ 2025ರ ವೇಳೆಗೆ ರಾಜ್ಯದ ಸ್ಥಾಪಿತ ನವೀಕರಿಸಬಹುದಾದ ಇಂಧನ 42.583 ಗೀಗಾವ್ಯಾಟ್ ತಲುಪಿದೆ. ಸರಿನಾ? ಸೊ ಎಷ್ಟು ಶೇಕಡ ಅಂತ ಕೇಳಿದ್ದಾನೆ. ಎಷ್ಟು ಶೇಕಡ ತಲುಪಿದೆ? ಎಷ್ಟು ಶೇಕಡ ಅಂದರೆ 16.50% ಅಂತ ಹೇಳ್ತೀವಿ. ಸರಿನಾ? ಎಷ್ಟು ಅಂದರೆ ಒಂದು 16.5% ತಲುಪಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಡಿಜಿಟಲ್ ಹೂಡಿಕೆದಾರರ ಸೇವೆಗಳನ್ನು ಹೆಚ್ಚಿಸಲು ಯಾವ ಬ್ಯಾಂಕ್ ತನ್ನ ವಾಟ್ಸಪ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ ಮೂಲಕ ಡಿಮ್ಯಾಟ್ ವೀಕ್ಷಣಾ ಸೌಲಭ್ಯವನ್ನು ಪರಿಚಯಿಸಿದೆ ಅಂತ? ಯಾವ ಒಂದು ರಾಜ್ಯ ಸರ್ ಅದು? ಯಾವ ಒಂದು ಬ್ಯಾಂಕ್ ಅದು? ಯಾವ ಬ್ಯಾಂಕ್ ಅದು? ಯಾವ ಬ್ಯಾಂಕ್ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಹೇಳ್ತೀವಿ. ಯಾವುದು? ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಟ್ರೈ ಇತ್ತೀಚೆಗೆ ಸ್ಪ್ಯಾಮ್ ಅನ್ನು ನಿಯಂತ್ರಿಸಲು ಮತ್ತು ನೆಟ್ವರ್ಕ್ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಲು ಗ್ರಾಹಕರಿಗೆ ಸಹಾಯ ಮಾಡಲು ಯಾವ 2 ಮೊಬೈಲ್ ಅಪ್ಲಿಕೇಶನ್ಗಳ ಪುನರ್ರಚನೆಯನ್ನು ಘೋಷಿಸಿತು ಅಂತ ಕೊಟ್ಟಿದ್ದಾನೆ. ಯಾವ ಒಂದು ಆ್ಯಪ್ಗಳು ಸರ್ ಅದು? ಯಾವ್ದು ಅಂದರೆ ಒಂದು DND ಅಂತ ಹೇಳ್ತೀವಿ. ಇನ್ನೊಂದು ಯಾವುದು ಅಂದರೆ ಒಂದು ಮೈ ಸ್ಪೀಡ್ ಅಂತ ಹೇಳ್ತೀವಿ. ಒಂದು DND ಇನ್ನೊಂದು ಮೈ ಸ್ಪೀಡ್ ಅನ್ನುವ ಒಂದು ಆ್ಯಪ್ಗಳನ್ನು ಪುನರ್ರಚನೆ ಘೋಷಣೆ ಮಾಡಿದೆ. ಯಾವುದೇ ಒಂದು ಟ್ರೈ ಅನ್ನುವ ಸಂಸ್ಥೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸಲು ಮತ್ತು ಪುನಶ್ಚೇತನಗೊಳಿಸಲು ಭವ್ಯ ಭಾರತ್ ಭೂಷಣ ಪ್ರಶಸ್ತಿಯನ್ನು ಯಾವ ಆಧ್ಯಾತ್ಮಿಕ ನಾಯಕರು ಪ್ರಾರಂಭಿಸಿದರು ಅಂತ? ಯಾರು ಸರ್ ಇವರು? ಯಾರಿರ್ಬೋದು ಸರ್? ಯಾರು ಅಂದರೆ ಈ ಒಂದು ಈಶಾ ಫೌಂಡೇಶನ್ ಅಂತ ಹೇಳ್ತೀವಿ. ಸೊ ಈ ಒಂದು ಈಶಾ ಫೌಂಡೇಶನ್ನ ಒಂದು ಸ್ಥಾಪಕರಾಗಿರ್ತಕ್ಕಂಥ ಸದ್ಗುರು ಅವರು ಸೊ ಇದನ್ನು ಆರಂಭ ಮಾಡಿದ್ದಾರೆ. ಸರ್ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR ಫೆಬ್ರವರಿ 2026ರಲ್ಲಿ ಕೃಷಿ ಕೌಶಲಗಳು ಮತ್ತು ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸಲು ಯಾವ ಸಂಸ್ಥೆಯೊಂದಿಗೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿತು ಅಂತ ಕೊಟ್ಟಿದ್ದಾನೆ. ಯಾವ ಒಂದು ಸಂಸ್ಥೆಯೊಂದಿಗೆ ಸರ್? ಯಾವ ಸಂಸ್ಥೆ ಅಂದರೆ ಒಂದು ರೆಡ್ಡೀಸ್ ಫೌಂಡೇಶನ್ ಅಂತ ಹೇಳ್ತೀವಿ. ಯಾವುದೇ ಒಂದು ರೆಡ್ಡೀಸ್ ಫೌಂಡೇಶನ್. ಅಂದರೆ ನೆಕ್ಸ್ಟ್ ಪ್ರಶ್ನೆ, 68ನೇ ಗ್ರಾಮಿ ಪ್ರಶಸ್ತಿಗಳು 2026ರಲ್ಲಿ ಈ ಕೆಳಗಿನ ಕಲಾವಿದರು ಮತ್ತು ಕೃತಿಗಳನ್ನು ಸರಿಯಾದ ಪ್ರಶಸ್ತಿಗಳೊಂದಿಗೆ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಇದರ ಮೇಲೆ ಫಿಕ್ಸ್ ನಿಮಗೆ RRB ಎಕ್ಸಾಮಲ್ಲಿ, SSC ಎಕ್ಸಾಮಲ್ಲಿ, ನೆಕ್ಸ್ಟ್ ಬ್ಯಾಂಕಿಂಗ್ ಎಕ್ಸಾಮಲ್ಲಿ, ಡಿಫೆನ್ಸ್ ಎಕ್ಸಾಮಲ್ಲಿ, ಸುಪ್ರೀಂ ಕೋರ್ಟ್ ಎಕ್ಸಾಮಲ್ಲಿ ಸೊ ಫಿಕ್ಸ್ ನಿಮಗೆ ಈ ಒಂದು ಚಾರ್ಟ್ ಮೇಲೆ ಇದು ಒಂದೇ ಸ್ಲೈಡಲ್ಲಿ ನಿಮಗೆ ಫಿಕ್ಸ್ ಒಂದಲ್ಲ 2 ಕ್ವಶನ್ ಕೇಳ್ತಾನೆ. ಸೊ ಯಾವ ಎಕ್ಸಾಮ್ ಕೇಳ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಬಟ್ RRB ಎಕ್ಸಾಮಲ್ಲಿ ಫಿಕ್ಸ್ ಕೇಳ್ತಾನೆ ಗ್ರಾಮಿ ಅವಾರ್ಡ್ ಮೇಲೆ. ಸೊ ಹಾಗಾದರೆ ಇದನ್ನು ಹೊಂದಿಸೋಣ ಬನ್ನಿ. ಸೊ ಏನೇನಾಗುತ್ತೆ ಹೊಂದಿಸುವ? ಏನು ಕೆಂಡ್ರಿಕ್ ಲ್ಯಾಮರ್ ವಿತ್ SJ ಅಂತ ಕೊಟ್ಟಿದ್ದಾನೆ. ಓಕೆ. ಸೊ ಈ ಒಂದು ಕೆಂಡ್ರಿಕ್ ಲ್ಯಾಮರ್ ಅವರಿಗೆ ಯಾವ ಒಂದು ಪ್ರಶಸ್ತಿ ನೀಡಲಾಗಿದೆ? ಯಾವ ಪ್ರಶಸ್ತಿ ನೀಡಲಾಗಿರ್ಬೋದು? ಸೊ ಯಾವುದು ಅಂದರೆ ಒಂದು ರೆಕಾರ್ಡ್ ಆಫ್ ದ ಇಯರ್ ಅಂತ ಹೇಳ್ತೀವಿ. ಯಾವುದು? ಒಂದು ರೆಕಾರ್ಡ್ ಆಫ್ ದ ಇಯರ್ ಯಾರಿಗೆ ನೀಡಲಾಗಿದೆ ಅಂದರೆ ಒಂದು ಕೆಂಡ್ರಿಕ್ ಲ್ಯಾಮರ್ ಅವರಿಗೆ ನೀಡಲಾಗಿದೆ. ಸೊ ಒಂದು B ಆಯಿತು. ಹಾಗಾದರೆ ನೆಕ್ಸ್ಟ್ ಬ್ಯಾಡ್ ಬನ್ನಿ ಅಂತ ಇದ್ದಾರೆ. ಸೊ ಈ ಒಂದು ಬ್ಯಾಡ್ ಬನ್ನಿ ಅವರಿಗೆ ಯಾವ ಒಂದು ಪ್ರಶಸ್ತಿ ನೀಡಲಾಗಿದೆ? ಸೊ ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಆಲ್ಬಮ್ ಆಫ್ ದ ಇಯರ್ ಪ್ರಶಸ್ತಿ ನೀಡಲಾಗಿದೆ. ಹೆಸರನ್ನ ಯಾರಿಗೆ ಅಂದರೆ ಒಂದು ಬ್ಯಾಡ್ ಬನ್ನಿ ಅವರಿಗೆ. ಈ ರೆಕಾರ್ಡ್ ಆಫ್ ದ ಇಯರ್ ಈ ಒಂದು ಕೆಂಡ್ರಿಕ್ ಲ್ಯಾಮರ್ ಅವರಿಗೆ, ಬಟ್ ಈ ಒಂದು ಬ್ಯಾಡ್ ಬನ್ನಿ ಅವರಿಗೆ ಯಾವುದು ಅಂದರೆ ಒಂದು ಆಲ್ಬಮ್ ಆಫ್ ದ ಇಯರ್ ಅಂತ ಹೇಳ್ತೀವಿ. ಅದೇ ನೆಕ್ಸ್ಟ್ ಮಿಕ್ಕುಳಿದಿರ್ತಕ್ಕಂಥ 2 ಯಾರ್ಯಾರಾಗಿರ್ಬೋದು? ಯಾವುದು ಅಂತಂದರೆ ಈ ಒಂದು ಓಲಾವಿಯಾ ಡೀನ್ ಅವರಿಗೆ. ಯಾರಿಗೆ? ಒಂದು ಓಲಾವಿಯಾ ಡೀನ್ ಅವರಿಗೆ ಬೆಸ್ಟ್ ನ್ಯೂ ಆರ್ಟಿಸ್ಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಎಲ್ಲಿ? ಒಂದು 68ನೇ ಗ್ರಾಮಿ ಪ್ರಶಸ್ತಿಗಳ
ಪ್ರಶಸ್ತಿಗಳಲ್ಲಿ ಎಷ್ಟನೇದು 68ನೇದು ಯಾವ ಪ್ರಶಸ್ತಿ? ಗ್ರಾಮಿ ಪ್ರಶಸ್ತಿ. ಯಾರಿಗೆ? ಒಂದು ಒಲಾವಿಯಾ ಡೀನ್ ಅವರಿಗೆ ಯಾವ ಪ್ರಶಸ್ತಿ? ಬೆಸ್ಟ್ ನ್ಯೂ ಆರ್ಟಿಸ್ಟ್ ಪ್ರಶಸ್ತಿ ಅಂತ ಹೇಳ್ತೀವಿ. ಹಾಗಾದರೆ ಉಳಿದಿರೋದು ಒಂದೇ ಒಂದು ಲೇಡಿ ಗಾಗಾ ಪ್ರಶಸ್ತಿ ಅಂತ ಹೇಳ್ತೀವಿ. ಸೊ ಅದು ಯಾರಿಗೆ ಅಂದರೆ ಈ ಒಂದು ಬೆಸ್ಟ್ ಪಾಪ್ ವೋಕಲ್ ಆಲ್ಬಮ್ ಪ್ರಶಸ್ತಿ ನೀಡಲಾಗಿದೆ. ಯಾರಿಗೆ? ಒಂದು ಲೇಡಿ ಗಾಗಾ ಅವರಿಗೆ ಬೆಸ್ಟ್ ಪಾಪ್ ವೋಕಲ್ ಆಲ್ಬಮ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಸೊ ಇನ್ನೊಂದ್ಸರಿ ನೋಡಬಹುದಾ? ಯಾವುದು? ಕೆಂಡ್ರಿಕ್ ಲ್ಯಾಮರ್ ಅವರಿಗೆ ರೆಕಾರ್ಡ್ ಆಫ್ ದ ಇಯರ್ ಪ್ರಶಸ್ತಿ, ಬ್ಯಾಡ್ ಬನ್ನಿ ಅವರಿಗೆ ಆಲ್ಬಮ್ ಆಫ್ ದ ಇಯರ್ ಪ್ರಶಸ್ತಿ, ಒಲಾವಿಯಾ ಡೀನ್ ಅವರಿಗೆ ಬೆಸ್ಟ್ ನ್ಯೂ ಆರ್ಟಿಸ್ಟ್ ಪ್ರಶಸ್ತಿ, ಅಂಡ್ ನೆಕ್ಸ್ಟ್ ಈ ಒಂದು ಲೇಡಿ ಗಾಗಾ ಅವರಿಗೆ ಬೆಸ್ಟ್ ಪಾಪ್ ವೋಕಲ್ ಆಲ್ಬಮ್ ಅಂತ ಹೇಳ್ತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಇದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲಾಂದ್ರೆ ಇದನ್ನ ಬರ್ಕೊಂಡು ಇಟ್ಕೊಳ್ಳಿ. ಫಿಕ್ಸ್ ಇದ್ರ ಮೇಲೆ ನಿಮಗೆ ಒಂದು ಪ್ರಶ್ನೆನ ಕೇಳ್ತಾನೆ. ಸೊ ಇಲ್ಲಿ ಸರ್ ಇಲ್ಲಿ 4 ನೆನ್ಪಿಟ್ಕೊಳ್ಳೋದಾಗಲ್ಲ, ಯಾವ್ದಾದ್ರು 2 ನೆನ್ಪಿಟ್ಕೊಳ್ಬಹುದಾ? ಹೌದು, ನೆನ್ಪಿಟ್ಕೊಳ್ಳಿಲ್ಲ. ಯಾವುದು? ಆಲ್ಬಮ್ ಆಫ್ ದ ಇಯರ್ ಆ್ಯಂಡ್ ದೆನ್ ರೆಕಾರ್ಡ್ ಆಫ್ ದ ಇಯರ್ ಅಂತ ಹೇಳ್ತೀವಿ. ಆಲ್ಬಮ್ ಆಫ್ ದ ಇಯರ್ ಈ ಬ್ಯಾಡ್ ಬನ್ನಿ ಅವರು, ಆ್ಯಂಡ್ ದೆನ್ ರೆಕಾರ್ಡ್ ಆಫ್ ದ ಇಯರ್ ಈ ಒಂದು ಕೆಂಡ್ರಿಕ್ ಲ್ಯಾಮರ್ ವಿತ್ ಅಂತ ಹೇಳ್ತೀವಿ. ಓಕೆ, ಸೊ ಇವ್ರನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ ಇಲ್ಲಿದೆ ನೋಡಿ, ಹೊಂದಿಸಿ ಬರ್ಕೊಳ್ಳಿ. 1B ಆಗುತ್ತೆ, 2A ಆಗುತ್ತೆ. 1B 2A ಯಾವುದಿದೆ ಅಲ್ವಾ, ಇಲ್ಲಿ ನೋಡ್ಕೊಳ್ಳಿ, ಆಪ್ಷನ್ ಆಗುತ್ತೆ ನೋಡಿ. ಅಂದರೆ ನೆಕ್ಸ್ಟ್ ಈ ಒಂದು ಆಪರೇಷನ್ ಶಸ್ತ್ರ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಸೊ ಇದು ಯಾವುದಕ್ಕೆ ಸಂಬಂಧಿಸಿದೆ? ಏನಿಲ್ಲ. ಸೊ ಇಲ್ಲಿ ಕೈಯಲ್ಲೆಲ್ಲ ಇದ್ರೇನೋ ಪಿಸ್ತೂಲ್ ಆ್ಯಂಡ್ ದೆನ್ ಮತ್ತೆ ಯಾವುದು ಈ ಲಾಂಗ್ ಮಚ್ಚೆಲ್ಲ ಹಿಡ್ಕೊಂಡು ಸುಮ್ಮನೆ ಫೋಟೋ ಎಲ್ಲ ತೆಗೆದುಕೊಂಡು ಶೋಕಿ ಮಾಡ್ತಿದ್ರಲ್ವಾ. ಸೊ ಇನ್ಸ್ಟಾದಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಒಂದು ಮೀಡಿಯಾಗಳಲ್ಲಿ. ಸೊ ಅವ್ರ ವಿರುದ್ಧ ಈ ಒಂದು ಆಪರೇಷನ್ನ ಸ್ಟಾರ್ಟ್ ಮಾಡಲಾಗಿದೆ. ಸೊ ಹಾಗಾದರೆ ಯಾವುದಾಗ್ಬೋದು ಇದಕ್ಕೆ ಸರಿಯಾದ ಉತ್ತರ? ಸೊ ಯಾವುದು ಅಂದರೆ ಈ ಒಂದು ಆಪ್ಷನ್ ಡಿ ಅಂತ ಹೇಳ್ತೀವಿ. ಸಾಮಾಜಿಕ ಮಾಧ್ಯಮದಲ್ಲಿ ಶಸ್ತ್ರಾಸ್ತ್ರಗಳೊಂದಿಗೆ ಚಿತ್ರಗಳನ್ನು ಹಂಚಿಕೊಳ್ಳುವ ವ್ಯಕ್ತಿಗಳನ್ನು ಗುರಿಯಾಗಿಸುವುದು ಅಂತ. ಓಕೆ, ಇದನ್ನು ಆ್ಯಕ್ಚುಲಿ ನಮ್ಮ ರಾಜ್ಯದಲ್ಲಿ ತರಬೇಕಾಗಿದೆ, ಸಖತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ICC ಅಂಡರ್-19 ಪುರುಷರ ಕ್ರಿಕೆಟ್ ವಿಶ್ವಕಪ್ 2026ರಲ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಎಂದು ಯಾರನ್ನು ಹೆಸರಿಸಲಾಯಿತು ಅಂದರೆ ಸರ್ ದ್ಯಾಟ್ ಈಸ್ ಯಾರು? ವೈಭವ್ ಸೂರ್ಯವಂಶಿ ಅವರ? ಹೌದು, ಈ ಒಂದು ವೈಭವ್ ಸೂರ್ಯವಂಶಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಗೆದ್ದಿರ್ತಕ್ಕಂಥ ದೇಶ ಯಾವುದು ಸರ್? ನಮ್ಮ ಭಾರತ ದೇಶವೇ ಗೆದ್ದಿದೆ. ಆ್ಯಂಡ್ ದೆನ್ ಯಾರನ್ನ ಸೋಲಿಸಿ ಗೆದ್ದಿದೆ ಸರ್? ಇಂಗ್ಲೆಂಡ್ ತಂಡವನ್ನು 101 ರನ್ಗಳ ಮೂಲಕ ಸೋಲಿಸಿ ಗೆದ್ದಿದೆ. ಆ್ಯಂಡ್ ನೆಕ್ಸ್ಟ್ ಒಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಇಸ್ರೋ ತನ್ನ ಮುಂಬರುವ ಚಂದ್ರಯಾನ 4 ಮಿಷನ್ಗಾಗಿ ಲ್ಯಾಂಡಿಂಗ್ ಸೈಟನ್ನು ಗುರುತಿಸಿದೆ. ಈ ಲ್ಯಾಂಡಿಂಗ್ ಸೈಟ್ನ ಹೆಸರೇನು ಅಂತ ಕೇಳಿದಾನೆ. ಹೆಸರನ್ನ ಏನಾಗಿದೆ ಸರ್? ಈ ಒಂದು ಲ್ಯಾಂಡಿಂಗ್ ಸೈಟ್ನ ಹೆಸರು ಹೇಳ್ಬೋದಾ? ಹೇಳಿ ನೋಡುವ. ಓಕೆ, ಮೋನ್ಸ್ ಅಂತ ಎಲ್ಲರಿಗೂ ಸಹ ಗೊತ್ತಿದೆ. ಹಾಗಾದರೆ ಇಲ್ಲಿ ಮೋನ್ಸ್ ಮೌಂಟನ್ ಪ್ರದೇಶ 1 ಆ್ಯಂಡ್ ದೆನ್ ಮೋನ್ಸ್ ಮೌಂಟನ್ 4 ಅಂತ ಕೊಟ್ಟಿದ್ದಾನೆ. ಯಾವುದಾಗತ್ತೆ ಇದರಲ್ಲಿ ಹೇಳಿ? ಅಲ್ಟ್ರಾ ಕ್ವಶನ್ ಇದು, ಸಖತ್ತಾಗಿದೆ ಕ್ವಶನ್. ಹೇಳಿ ನೋಡುವ ಇದಕ್ಕೆ. MM1 ಅಥವಾ MM2ನ? ಮೋನ್ಸ್ ಅಂತ, ಮೋನ್ಸ್ ಈ ಒಂದು ಮೌಂಟೇನ್ ಅಂತ ನಿಮ್ಗೆ ಗೊತ್ತಿದೆ. ಓಕೆ, ಮೋನ್ಸ್ ಮೌಂಟೇನ್ ರೈಟ್. ಹಾಗಾದರೆ ಮೋನ್ಸ್ ಮೌಂಟೇನ್ 1 ಮೋನ್ಸ್ ಮೌಂಟೇನ್ 4 ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು MM4 ಅಂತ ಹೇಳ್ತೀವಿ. ಯಾವುದೇ ಒಂದು ಮೋನ್ಸ್ ಮೌಂಟೇನ್ 4 ಈ ಒಂದು ಪ್ರದೇಶವನ್ನು ಗುರುತು ಮಾಡಲಾಗಿದೆ. ಓಕೆ, ಸೊ ಡೆಪ್ತಲ್ಲಿ ನೋಡ್ಕೊಳ್ಳಿ, ಯಾಕಂದರೆ ಡೆಪ್ತಲ್ಲಿ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು. ಎಲ್ರಿಗೂ ಸಹ ಮೋನ್ಸ್ ಗೊತ್ತಿದ್ರೆ ನಿಮಗೆ ಮೋನ್ಸ್ ಅನ್ನೋದು ಒಂದು ಮೌಂಟೇನ್ ಇದೆ ಅಂತ ಗೊತ್ತಿದೆ, ಅದು ಚಂದ್ರ ಮೇಲೆ ಇದೆ ಅಂತ ಗೊತ್ತಿದೆ. ಆ್ಯಂಡ್ ನೆಕ್ಸ್ಟ್ ಅದು 4 ನಂಬರ್ ಅಂತ ಅದಕ್ಕೆ ಒಂದು ಮಾರ್ಕ್ ಮಾಡಿದ್ದಾರೆ ಅನ್ನೋ ಸಹ ನಿಮ್ಗೆ ಗೊತ್ತಿರುತ್ತೆ. ಓಕೆ, ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಕಾರ್ಯಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಪ್ರಕರಣಗಳನ್ನು ವರದಿ ಮಾಡಲು ಮತ್ತು ಮೇಲ್ವಿಚಾರಣೆ ಮಾಡಲು ಕೇಂದ್ರೀಕೃತ ವೇದಿಕೆಯಾದ ಪುನರ್ರಚಿತ ಶಿ ಬಾಕ್ಸ್ ಪೋರ್ಟಲ್ ಅನ್ನು ಯಾವ ದಿನಾಂಕದಂದು ಪ್ರಾರಂಭಿಸಿತು ಅಂತ ಕೊಟ್ಟಿದ್ದಾನೆ. ಶಿ ಬಾಕ್ಸ್ನ ಯಾವಾಗ ಆರಂಭ ಮಾಡಲಾಗಿದೆ ಸರ್? ಇದನ್ನು ಸರ್ ಶಿ ಬಾಕ್ಸ್ನ ಆರಂಭ ಮಾಡಿರ್ತಕ್ಕಂಥ ದಿನಾಂಕ 29 ಆಗಸ್ಟ್ 2024. ಸೊ 29 ಆಗಸ್ಟ್ ಏನಾಗಿತ್ತು? ರಾಷ್ಟ್ರೀಯ ಕ್ರೀಡಾ ದಿನ ಆಗಿತ್ತು. ಆ ಒಂದು ರಾಷ್ಟ್ರೀಯ ಕ್ರೀಡಾ ದಿನದಿಂದ ಇದನ್ನು ಅನೌನ್ಸ್ ಮಾಡಲಾಗ್ತದೆ. ಯಾವುದು? ಈ ಒಂದು ಶಿ ಬಾಕ್ಸ್ ಪೋರ್ಟಲ್ನ 2024ರಲ್ಲಿ. ಅಂದರೆ ನೆಕ್ಸ್ಟ್ ಈ ಒಂದು ಭವ್ಯ ಭಾರತ್ ಭೂಷಣ ಪ್ರಶಸ್ತಿಯನ್ನು ಯಾವ ವಿಜ್ಞಾನಿಗೆ ನೀಡಿ ಗೌರವಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ವಿಕಾಸ್ ಇಂಜಿನ್ ಮೇಲಿನ ಕೆಲಸಕ್ಕಾಗಿ. ಯಾರು ನೀಡಿ ಗೌರವಿಸಲಾಗಿದೆ ಸರ್? ಅದು ಯಾರು ಅಂದರೆ ಈ ಒಂದು ನಂಬಿ ನಾರಾಯಣ್ ಅವರಿಗೆ. ಯಾರಿಗೆ ಅಂದರೆ ಒಂದು ನಂಬಿ ನಾರಾಯಣ್ ಅಂತ ಹೇಳ್ತೇವೆ. ಸೊ ಇವರನ್ನು ನೆನ್ಪಿಟ್ಕೊಳ್ಳಿ, ಯಾರು? ನಂಬಿ ನಾರಾಯಣ್ ಅವರು. ಅಂದರೆ ನೆಕ್ಸ್ಟ್ ಫೆಬ್ರವರಿ 2026ರ ಇತ್ತೀಚಿನ ಬೆಳವಣಿಗೆಗಳ ಪ್ರಕಾರ ಪ್ರಾಜೆಕ್ಟ್ ಚೀತಾಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ನಿಜವಾಗಿದ್ದಾವೆ ಅಂತ ಕೊಟ್ಟಿದ್ದಾನೆ. ಯಾವ್ಯಾವ್ದು ನಿಜವಾಗಿದೆ ಸರ್ ಇದರಲ್ಲಿ? ಯಾವುದಾಗಿರಬಹುದು? ಯಾವುದಾವುದು ಅಂದರೆ ಆಪ್ಷನ್ ಹೇಳಿಕೆ ಒಂದು ಕೊಟ್ಟಿದ್ದಾನೆ. ಪ್ರಾಜೆಕ್ಟ್ ಚೀತಾವನ್ನು ಸೆಪ್ಟೆಂಬರ್ 2022ರಲ್ಲಿ ಭಾರತದಲ್ಲಿ ವಿಶ್ವದ ಅತ್ಯಂತ ವೇಗದ ಭೂಪ್ರಾಣಿಗಳ ಜನಸಂಖ್ಯೆಯನ್ನು ಪುನಶ್ಚೇತನಗೊಳಿಸಲು ಪ್ರಾರಂಭವಾಯಿತು. ಈ ಒಂದು ಚೀತಾ ಯೋಜನೆ ಏನಿದೆಯಲ್ವಾ, 2022 ಸೆಪ್ಟೆಂಬರಲ್ಲಿ ಪ್ರಾರಂಭ ಮಾಡಲಾಗಿದೆ ಅಂತ ಕೊಟ್ಟಿದ್ದಾನೆ. ಹೌದಾ? ಹೌದು. ಅಂದರೆ ನೆಕ್ಸ್ಟ್ ಈ ಗಾಮಿನಿ ಎಂಬ ನಮೀಬಿಯನ್ ಚೀತಾವು ಕೋನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ 3 ಮರಿಗಳಿಗೆ ಜನ್ಮ ನೀಡಿತು. ಹೌದಾ? ಕರೆಂಟ್ ಅಫೇರ್ಸ್, ಡೈಲಿ ಕರೆಂಟ್ ಅಫೇರ್ಸ್ ಎಷ್ಟು ಜನ ಕೇಳ್ತೀರಲ್ವಾ, ಅವ್ರು ನಿಜವಾಗ್ಲೂ ಹೇಳಿದ್ದಕ್ಕೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ? ಆಪ್ಷನ್ ಬಿ ಕರೆಕ್ಟ್ ಆಗಿದೆಯೋ ಕರೆಕ್ಟ್ ಆಗಿಲ್ವೋ? ಗಾಮಿನಿ ಅಂತ ಇದೆಯಾ ಅದರ ಹೆಸರು? ಆ್ಯಂಡ್ ಅದು 3 ಮರಿಗಳಿಗೆ ಜನ್ಮ ನೀಡಿದೆಯಾ ಹೇಳ್ಬೋದಾ? ಇದನ್ನು ಹೋಮ್ವರ್ಕ್ ಆಗಿ ತೊಗೊಳ್ಳಿ. ಹೋಮ್ವರ್ಕ್ ಆಗಿ ತೊಗೊಂಡು ಕರೆಕ್ಟಾಗಿ ಆನ್ಸರ್ ಮಾಡಿ. ಓಕೆ, ಆ ಚೀತಾದ ಹೆಸರು ಗೂಗಲ್ ಮಾಡಿಬಿಡಿ. ನಿಮ್ಗೆ ನೆನಪಿದ್ರೆ, ನಿಮ್ಗೆ ಏನು ನೆನಪಿದೆಯಲ್ವಾ, ಒಂದೇ ವರ್ಡ್ ನೆನಪಿರಲಿ, ಅದ್ರದ್ದು ಫಸ್ಟ್ ಲೆಟರ್ ಮಾತ್ರ ನೆನಪಿರಲಿ, ಅದನ್ನು ಮಾತ್ರ ಕಾಮೆಂಟ್ ಮಾಡಿ, ಇದನ್ನು ಕಾಮೆಂಟ್ ಮಾಡಿ. ಓಕೆ, ಸೊ ಇದನ್ನು ಹೇಳಿ. ಗಾಮಿನಿ ಅನ್ನೋದಾ? ಗಾಮಿನಿ ಅನ್ನೋದು ರಾಂಗ್. ಅಂದರೆ ನೆಕ್ಸ್ಟ್ ಮರಿಗಳ ಜನನದೊಂದಿಗೆ ಭಾರತದಲ್ಲಿ ಒಟ್ಟು ಚೀತಾ ಜನಸಂಖ್ಯೆಯು 38ಕ್ಕೆ ಹೆಚ್ಚಾಯಿತು ಅಂತ ಕೊಟ್ಟಿದ್ದಾನೆ. ಸೊ ಯಾವ್ದು ಸರಿ ಆಗುತ್ತೆ ಇದಕ್ಕೆ? ಹೇಳಿಕೆ 1 ಕರೆಕ್ಟ್ ಆಗಿದೆ.
ಓಕೆ, ಹೇಳಿಕೆ ಒಂದು ಕರೆಕ್ಟ್ ಆಗಿದೆ. ಸೊ ಮೀನ್ಸ್ ಹೇಳಿಕೆ 1 ಮತ್ತು ಹೇಳಿಕೆ 2 ಮಾತ್ರ ಕರೆಕ್ಟ್ ಆಗಿದೆ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಹೇಳಿಕೆ 1 ಮತ್ತು 3 ಮಾತ್ರ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಹೇಳಿಕೆ 2 ಮತ್ತು 3 ಮಾತ್ರ ಅಂತ ಕೊಟ್ಟಿದ್ದಾನೆ. 1, 2, 3 ಎಲ್ಲ ಸಹ ಅಂತ ಕೊಟ್ಟಿದ್ದಾನೆ. ಯಾವ್ದಾಗ್ಬೋದು ಇದಕ್ಕೆ ಸರಿಯಾದ ಉತ್ತರ? ಎರಡನೇದಂತೂ ರಾಂಗ್ ಇದೆ. ಓಕೆ, ಫಿಕ್ಸ್ ರಾಂಗ್ ಅದು. ಹಾಗಾದರೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂದರೆ 1 ಮತ್ತು 3 ಮಾತ್ರ ಅಂತ ಹೇಳ್ತೀವಿ. ಟೋಟಲ್ ಇವಾಗ ಚೀತಾಗಳ ಜನಸಂಖ್ಯೆ ಎಷ್ಟಕ್ಕೆ ಹೆಚ್ಚಾಗಿದೆ ಅಂದರೆ ಒಂದು 38ಕ್ಕೆ ಹೆಚ್ಚಾಗಿದೆ. ಸರಿನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರವು ಇನ್ಸ್ಪೇಸ್ ಪ್ರಾರಂಭಿಸಿದ AI ಇನ್ಸ್ಪೈರ್ಡ್ ಕಾರ್ಯಕ್ರಮದ ಪೂರ್ಣ ರೂಪ ಯಾವುದು ಅಂತ ಕೊಟ್ಟಿದ್ದಾನೆ. ಸೊ ಏನಾಗಿದೆ ಒಂದು AI ಇನ್ಸ್ಪೈರ್ಡ್ನ ಒಂದು ಪೂರ್ಣ ರೂಪ ಏನಾಗಿದೆ ಅಂದರೆ ಸರ್, ದ್ಯಾಟ್ ಈಸ್ ಇನೋವೇಟಿಂಗ್ ಸ್ಪೇಸ್ ಪರ್ಫಾರ್ಮೆನ್ಸಸ್ ವಿತ್ ಇಂಟೆಲಿಜೆಂಟ್ ರೆಸಿಲೆಂಟ್ ಇಂಜಿನ್ಸ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಯಾವುದು? ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇನೋವೇಟಿಂಗ್ ಸ್ಪೇಸ್ ಪರ್ಫಾರ್ಮೆನ್ಸ್ ವಿತ್ ಇಂಟೆಲಿಜೆಂಟ್ ರೆಸಿಲೆನ್ಸ್ ಇಂಜಿನ್ಸ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದು AI ಇನ್ಸ್ಪೈರ್ಡ್ನ ಒಂದು ಸಂಪೂರ್ಣ ರೂಪವಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದಿ ಸೇಜ್ who reimagined Hinduism, the life, license and legacy of ಶ್ರೀ ನಾರಾಯಣ ಗುರು ಪುಸ್ತಕದ ಲೇಖಕರು ಯಾರು ಅಂತ ಕೊಟ್ಟಿದ್ದಾನೆ. ಯಾರು ಸರ್ ಇವರು ಲೇಖಕರು? ಯಾರು ಅಂದರೆ ಸರ್, ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಶಶಿ ತರೂರ್ ಅವರು. ಓಕೆ, ಯಾರು ಅಂತ ಹೇಳ್ತೀವಿ? ಶಶಿ ತರೂರ್ ಅವರು ಅಂತ ಹೇಳ್ತೀವಿ. ಸೊ ಇಂಗ್ಲೀಷ್ ಸಖತ್ತಾಗಿ ಮಾತಾಡ್ತಾರೆ ಶಶಿ ತರೂರ್ ಅವರು. ಸೊ ಅವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ದ ಸೇಜ್ ಹೂ ರೀಮ್ಯಾಜ್ಡ್ ಹಿಂದೂಯಿಸಮ್, ದಿ ಲೈಫ್, ಲೆಸನ್ಸ್ ಆ್ಯಂಡ್ ಲೆಗಸಿ ಆಫ್ ಶ್ರೀ ನಾರಾಯಣ ಗುರು. ಓಕೆ, ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಶಶಿ ತರೂರ್ ಅವರ ಪುಸ್ತಕಗಳನ್ನು ಸಾಕಷ್ಟು ಕೇಳಿದ್ದಾನೆ SSC ಎಕ್ಸಾಮಲ್ಲಿ. ಅಂದರೆ ನೆಕ್ಸ್ಟ್, ಕೇಂದ್ರ ಗೃಹ ಸಚಿವರು ಉದ್ಘಾಟಿಸಿದ ಅಸ್ಸಾಂನ 10ನೇ ಪೊಲೀಸ್ ಬೆಟಾಲಿಯನ್ನ ಪ್ರಧಾನ ಕಚೇರಿಯಲ್ಲಿದೆ ಅಂತ ಕೊಟ್ಟಿದ್ದಾನೆ. ಎಲ್ಲಿದೆ ಸರ್ ಈ ಒಂದು 10ನೇ ಬೆಟಾಲಿಯನ್ನ ಒಂದು ಕೇಂದ್ರ ಕಚೇರಿ? ಎಲ್ಲಿ ಅಂದರೆ ಸರ್, ದ್ಯಾಟ್ ಈಸ್ ಒಂದು ಕಾಮರೂಪದಲ್ಲಿ ಕಂಡುಬರುತ್ತೆ. ಓಕೆ, ಅಸ್ಸಾಂನ ಹಳೆಯ ಹೆಸರು ಏನಾಗಿತ್ತು? ಕಾಮರೂಪವೇ ಆಗಿತ್ತು. ಗೊತ್ತಿದೆ ಯಾರು ನಿಮಗೆ? ಗೊತ್ತಿದೆ. ಹಾಗಾದರೆ ಹರ್ಷವರ್ಧನನ ಮಿತ್ರ ದೇಶ ಯಾವುದಾಗಿತ್ತು? ಇದೇ ಕಾಮರೂಪ ಆಗಿತ್ತು. ಓಕೆ, ಸೊ ಅದು ಸಹ ನಿಮಗೆ ನೆನಪಿಡ್ಲಿ. ಈ ಒಂದು ಕಾಮರೂಪದ ಶಶಾಂಕ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯವು ವಕ್ಫ್ ಆಸ್ತಿಗಳ ಪಾರದರ್ಶಕ ಆಡಳಿತವನ್ನು ಬಲಪಡಿಸಲು ಉಮೀದ್ ಕೇಂದ್ರ ಪೋರ್ಟಲ್ನಲ್ಲಿ ಸಮೀಕ್ಷಾ ಮಾಡ್ಯೂಲ್ ಮತ್ತು ವಕ್ಫ್ ಆಸ್ತಿ ಗುತ್ತಿಗೆ ಮಾಡ್ಯೂಲ್ ಅನ್ನು ಪ್ರಾರಂಭಿಸಿತು. ಉಮೀದ್ನ ಪೂರ್ಣ ರೂಪ ಯಾವುದು ಅಂತ ಕೇಳಿದ್ದಾನೆ. ಉಮೀದ್ನ ಒಂದು ಪೂರ್ಣ ರೂಪ ಏನಾಗಿದೆ ಸರ್? ಇದು ಏನಾಗಿದೆ ಅಂದರೆ ಅವಾಗ ನಾವು ಹೇಳಬೇಕಾಗುತ್ತೆ, ಈ ಒಂದು ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಏನಾಗಿದೆ ಈ ಒಂದು ಆಪ್ಷನ್ ಡಿ, ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಈ ಒಂದು ICC ಅಂಡರ್-19 ಪುರುಷರ ಕ್ರಿಕೆಟ್ 2026ರ ಫೈನಲಲ್ಲಿ ಭಾರತವು ಯಾವ ತಂಡವನ್ನು 100 ರನ್ಗಳಿಂದ ಸೋಲಿಸಿತು? ಆವಾಗಲೇ ನಿಮ್ಗೆ ಹೇಳಿದ್ದಲ್ಲ ಯಾವುದು? ಇಂಗ್ಲೆಂಡ್ ತಂಡ ಅಂತ. ಅಂದರೆ ನೆಕ್ಸ್ಟ್ ಈ ಒಂದು ಹೊಸದಾಗಿ ಬಿಡುಗಡೆಯಾದ ಎ ಮಾಟಿ ಕಥಾ ಕಹೆ ಏನಾಗಿದೆ? ಈ ಒಂದು ಎ ಮಾಟಿ ಕಥಾ ಕಹೆ ಆ್ಯಂಡ್ ಬಕ್ಷಿ ಜಗಬಂಧು ದಿ ಗ್ರೇಟ್ ಕಮಾಂಡರ್ ಪುಸ್ತಕಗಳ ಲೇಖಕರು ಯಾರು ಅಂತ. ಓಕೆ, ಈ ಒಂದು ಬಕ್ಷಿ ಜಗಬಂಧು ಪುಸ್ತಕದ ಲೇಖಕರು ಯಾರು ಅಂತ ಯಾರು ಅಂದರೆ ಸರ್, ದ್ಯಾಟ್ ಈಸ್ ಒಂದು ಬಿಶ್ವಭೂಷಣ್ ಹರಿಚಂದನ್ ಅವರು. ಯಾರು ಅಂದರೆ ಒಂದು ಬಿಶ್ವಭೂಷಣ್ ಹರಿಚಂದನ್ ಅವರು. ಬಕ್ಷಿ ಜಗಬಂಧು ಅವರು ಬಿ ಫಾರ್ ಬಕ್ಷಿ ಜಗಬಂಧು ಅವರು, ಆ್ಯಂಡ್ ದೆನ್ ಬಿ ಫಾರ್ ಭೂಷಣ್ ಹರಿಚಂದನ್ ಅಂತ ಹೇಳ್ತೀವಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು AIFFನ ಲೀಗ್ನ ಮರು ಬ್ರ್ಯಾಂಡಿಂಗ್ ಘೋಷಿಸಿದ ಹೊಸ ಹೆಸರೇನು ಅಂತ ಕೇಳಿದ್ದಾನೆ. ಏನಾಗಿದೆ ಸರ್? ಈ ಒಂದು ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ನ ಲೀಗ್ನ ಮರು ಬ್ರ್ಯಾಂಡಿಂಗ್ ಹೆಸರಿಸಿರ್ತಕ್ಕಂಥ ನೂತನ ಹೆಸರು ಏನಾಗಿದೆ ಸರ್? ದ್ಯಾಟ್ ಈಸ್ ಈ ಒಂದು ಇಂಡಿಯನ್ ಫುಟ್ಬಾಲ್ ಲೀಗ್ ಆಗಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲ, ಬದಲಾಗಿ ಇಂಡಿಯನ್ ಫುಟ್ಬಾಲ್ ಲೀಗ್ ಅಂತ ಹೇಳ್ತೀವಿ. ಓಕೆ, ಯಾವುದು? ಒಂದು IFL ಅಂತ ಹೇಳ್ತೀವಿ. IFL ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನೆಕ್ಸ್ಟ್, ಈ ಒಂದು ಯಾವ ವೈದ್ಯಕೀಯ ಸಂಸ್ಥೆಯು ಸಮರ್ಪಿತ ಮುಖ ಕಸಿ ಕಾರ್ಯಕ್ರಮವನ್ನು ಫೇಸ್ ಟ್ರಾನ್ಸ್ಪ್ಲಾಂಟ್ ಪ್ರೋಗ್ರಾಮ್ ಪ್ರಾರಂಭಿಸುವುದಾಗಿ ಘೋಷಿಸಿದ ಮೊದಲ ಭಾರತದ ಸಂಸ್ಥೆಯಾಗಿದೆ ಅಂತ ಕೊಟ್ಟಿದ್ದಾನೆ. ಯಾವ ಸರ್ ಅದು? ಯಾವುದು ಅಂದರೆ ಸರ್, ದ್ಯಾಟ್ ಈಸ್ ಈ ಒಂದು ಏಮ್ಸ್ ದೆಹಲಿ ಅನ್ನೋದು. ಓಕೆ, ಯಾವುದು ಅಂತ ಹೇಳ್ತೀವಿ? ಒಂದು ಏಮ್ಸ್ ದೆಹಲಿ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಈ ಒಂದು ಎಕ್ಸ್ಪ್ಲೋರರ್ ಎಂಬ ವಯಸ್ಕ ಗಂಡು ಹುಲಿಯನ್ನು ಇತ್ತೀಚೆಗೆ ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಿಡುಗಡೆ ಮಾಡಲಾಯಿತು. ಈ ರಾಷ್ಟ್ರೀಯ ಉದ್ಯಾನವನವು ಯಾವ ಭಾರತೀಯ ರಾಜ್ಯದಲ್ಲಿದೆ ಅಂತ ಕೊಟ್ಟಿದ್ದಾನೆ. ಸರ್ ಪಾಪಿಕೊಂಡ ಅಂತ ಬಂತು ಅಂದರೆ ಸರ್, ದ್ಯಾಟ್ ಈಸ್ ಈ ಒಂದು ಆಂಧ್ರ ಪ್ರದೇಶನೇ ಇರುತ್ತೆ ಆಲ್ಮೋಸ್ಟ್. ಯಾವುದು ಅಂದರೆ ಒಂದು ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಆ ಒಂದು ಹುಲಿ ಹೆಸರು ಏನಾಗಿದೆ ಸರ್? ಈ ಒಂದು ಎಕ್ಸ್ಪ್ಲೋರರ್ ಅಂತ ಒಂದು ಹುಲಿ ಹೆಸರಾಗಿದೆ. ಆ್ಯಂಡ್ ನೆಕ್ಸ್ಟ್ ಒಂದು 2026ರ ಕ್ರೀಡಾ ಕ್ಷೇತ್ರದಲ್ಲಿನ ಕೊಡುಗೆಗಾಗಿ ಭವ್ಯ ಭಾರತ್ ಭೂಷಣ ಪ್ರಶಸ್ತಿಯನ್ನು ಯಾರು ಸ್ವೀಕರಿಸಿದರು ಅಂತ ಕೊಟ್ಟಿದ್ದಾನೆ. ಸೊ ಈ ಒಂದು ಭವ್ಯ ಭಾರತ್ ಭೂಷಣ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗಿದೆ ಈ ಒಂದು 2026ರಲ್ಲಿ? ಸೊ ಯಾರಿಗೆ ಅಂದರೆ ಸರ್, ದ್ಯಾಟ್ ಈಸ್ ಒಂದು ಸೈನಾ ನೆಹ್ವಾಲ್ ಅವರಿಗೆ. ಯಾರಿಗೆ ಅಂತ ಹೇಳ್ತೀವಿ? ಒಂದು ಸೈನಾ ನೆಹ್ವಾಲ್ ಅಂತ ಹೇಳ್ತೀವಿ. ಈ ಹೆಸರನ್ನ ಯಾರು? ಈ ಒಂದು ಸೈನಾ ನೆಹ್ವಾಲ್ ಅವರು. ಅಂದರೆ ನೆಕ್ಸ್ಟ್ ಪ್ರಶ್ನೆ, 2025ರ BBC ಇಂಡಿಯನ್ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಯಾರಿಗೆ ಹೆಸರಿಸಲಾಯಿತು ಅಂತ ಸರ್? ಯಾರು ಅಂದರೆ ಸರ್, ದ್ಯಾಟ್ ಈಸ್ ಅವರ್ ಕ್ಯಾಪ್ಟನ್ ಸ್ಮೃತಿ ಮಂದಾನ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 6ನೇ ರಾಷ್ಟ್ರೀಯ ರಾಫ್ಟಿಂಗ್ ಚಾಂಪಿಯನ್ಶಿಪ್ ದಿ ಅಲ್ಟಿಮೇಟ್ ರಿವರ್ ಬ್ಯಾಟಲ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೊಟ್ಟಿದ್ದಾನೆ. ದಿ ಅಲ್ಟಿಮೇಟ್ ರಿವರ್ ಬ್ಯಾಟಲ್ ಅನ್ನು ಎಲ್ಲಿ ಉದ್ಘಾಟನೆ ಮಾಡಿರ್ಬೋದು ಸರ್? ಎಲ್ಲಿ ಅಂತಂದರೆ ಈ ಧೋಡಾದಲ್ಲಿ. ಈ ಧೋಡಾ ಎಲ್ಲಿ ಕಂಡುಬರುತ್ತೆ? ಒಂದು ಶಿವನೋಟೆ ಅಂತ ಹೇಳ್ತೀವಿ. ಶಿವನೋಟೆ ಎಲ್ಲಿ ಕಂಡುಬರ್ತಕ್ಕಂಥ ಒಂದು ಧೋಡಾದಲ್ಲಿ ಇದನ್ನು ಆರಂಭಿಸಲಾಗಿದೆ. ಶಿವನೋಟೆ ಧೋಡಾ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಮಿಲನ್
2026ರ 13ನೇ ಆವೃತ್ತಿಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? 13ನೇ ಆವೃತ್ತಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಮಿಲನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಆಂಧ್ರ ಪ್ರದೇಶ ವಿಶಾಖಪಟ್ಟಣಂ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಯಾವ ಭಾರತೀಯ ವೈದ್ಯಕೀಯ ಸಂಸ್ಥೆಯು ವೈದ್ಯರು ಅಂಟಾರ್ಕಟಿಕಾದಲ್ಲಿರುವ ರೋಗಿಯ ಮೇಲೆ ವಿಶ್ವದ ಮೊದಲ ದೂರಾಸ್ತ್ರ ಅಲ್ಟ್ರಾಸೌಂಡ್ ಪರೀಕ್ಷೆಯನ್ನು ನಡೆಸಿದರು ಅಂತ ಕೊಟ್ಟಿದ್ದಾನೆ? ಯಾವ ಒಂದು ವೈದ್ಯಕೀಯ ಸಂಸ್ಥೆ ಸರ್ ಅದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಏಮ್ಸ್ ದೆಹಲಿ ಅಂತ ಹೇಳ್ತೀವಿ. ಯಾವುದೇ ಒಂದು ಏಮ್ಸ್ ದೆಹಲಿ. ಮುಖಕಸೆಯನ್ನು ಯಾರು ಪ್ರಾರಂಭ ಮಾಡಿದ್ದಾರೆ? ಇದೇ ಒಂದು ಏಮ್ಸ್ ದೆಹಲಿ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಂಡಿಯಾ AI ಇಂಪ್ಯಾಕ್ಟ್ ಶೃಂಗ 2026ರಲ್ಲಿ ಅತ್ಯಂತ ಕಿರಿಯ ಮುಖ್ಯ ಭಾಷಣಕಾರ ಕಿನೋಟ್ ಸ್ಪೀಕರ್ ಯಾರಾದರು ಅಂತ ಕೇಳಿದ್ದಾನೆ. ಕಿನೋಟ್ ಸ್ಪೀಕರ್ ಅಂದರೆ ಯಾರು ಅಂತ ಹೇಳ್ತೀವಿ ನಾವು? ಕಿರಿಯ ಮುಖ್ಯ ಭಾಷಣಕಾರರು ಅಂತ ಹೇಳ್ತೀವಿ. ಸೊ ಹಾಗಾದರೆ ಯಾರಾಗಿದ್ದಾರೆ ಅವರು? ಸರ್ ಯಾರು ಅಂದರೆ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ರಣವೀರ್ ಸಚ್ದೇವ್ ಅಂತ ಹೇಳ್ತೀವಿ. ಸರ್ನ ಯಾರು? ಒಂದು ರಣವೀರ್ ಸಚ್ದೇವ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಂಡಿಯಾ AI ಇಂಪ್ಯಾಕ್ಟ್ 2026ರ ಶೃಂಗಸಭೆಯಲ್ಲಿ ಭಾಷಣೀಯ ರಾಷ್ಟ್ರೀಯ ಮೂಲಸೌಕರ್ಯದ ಮೇಲೆ ಪ್ರಾರಂಭಿಸಲಾದ ಉಪಕ್ರಮದ ಹೆಸರೇನು ಅಂತ ಕೇಳಿದ್ದಾನೆ. ಏನಾಗಿದೆ ಸರ್ ಈ ಒಂದು ಉಪಕ್ರಮದ ಹೆಸರು? ಏನು ಅಂದರೆ ದ್ಯಾಟ್ ಈಸ್ ಈ ಒಂದು ವಾಯ್ಸ್ ಎರಾ ಅಂತ ಹೇಳ್ತೀವಿ. ಯಾವುದೇ ಒಂದು ವಾಯ್ಸ್ ERA ಎಂಬುವ ಒಂದು ಉಪಕ್ರಮ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭವ್ಯ ಭಾರತ್ ಭೂಷಣ ಪ್ರಶಸ್ತಿ ಪುರಸ್ಕೃತರು 2026ರ ಅವರ ಕ್ಷೇತ್ರಗಳ ಕುರಿತಾದ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ. ಸೈನಾ ನೆಹ್ವಾಲ್ ಅವರು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ. ಹೌದು, ಕರೆಕ್ಟ್ ಆಗಿದೆ. ಸೊ 2 ಇರಬೇಕಿಲ್ಲಿ. ಸೊ ಇಲ್ಲಿಲ್ಲ, ಇದು ಆಗೋದಿಲ್ಲ. ಸೊ ಹಾಗಾದರೆ ಯಾವುದಾಗುತ್ತೆ ಇದಕ್ಕೆ? ಸೊ ವಿಕ್ರಮ್ ಸಂಪತ್ ಅವರು ಕಲೆ ಸಂಸ್ಕೃತಿ ಆಗುತ್ತಾ? ಯಾವುದಾಗುತ್ತೆ ಸರ್? ಯಾವುದು ಅಂತಂದರೆ ಈ ಒಂದು ವಿಕ್ರಮ್ ಸಂಪತ್ ಅವರು ಕಲೆ ಸಂಸ್ಕೃತಿ ಅಲ್ಲ. ಸೊ ಬದಲಾಗಿ ಈ ಒಂದು ನಂಬಿ ನಾರಾಯಣ ಅವರು ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಹೇಳಿಕೆ 1 ಮತ್ತು 2 ಮಾತ್ರ. ನೆಕ್ಸ್ಟ್ ಪ್ರಶ್ನೆ, ಈ ಕೇಂದ್ರ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಹಿರಂಗಪಡಿಸಿದ 2026-27ರ ಬಜೆಟ್ ದತ್ತಾಂಶದ ಪ್ರಕಾರ ರೂಪಾಯಿಯು ಹೆಚ್ಚಿಗೆ ಎಲ್ಲಿ ಖರ್ಚಾಗುತ್ತದೆ ಮತ್ತು ರೂಪಾಯಿಯು ಹೆಚ್ಚಿಗೆ ಎಲ್ಲಿಂದ ಬರುತ್ತದೆ ಅಂತ ಕೇಳಿದ್ದಾರೆ. ಎಲ್ಲಿಗೆ ಖರ್ಚಾಗ್ತದೆ ಅಂತ ಎಲ್ಲಿಂದ ಬರ್ತದೆ? ಸೊ ಇದು ನಿಮಗೆ ಕರೆಂಟ್ ಅಫೇರ್ಸ್ ಏನು ಬಜೆಟ್ ಮೇಲೆ ಒಂದು ಕ್ಲಾಸ್ ಮಾಡಿದ್ದೀನಲ್ವಾ? ಸೊ ಒಂದು ಕ್ಲಾಸ್ನ ನೀವು ನೋಡ್ಕೊಳ್ಳಿ, ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಸಿಗ್ತದೆ. ಸೊ ಇಲ್ಲಿ ಕರೆಕ್ಟಾಗಿ ಆನ್ಸರ್ ಹೇಳ್ಬೋದು ಆದರೆ ಆಪ್ಷನ್ ಡಿ ಅಂತ ಹೇಳ್ಬೋದು. ಸ್ಟೇಟ್ ಶೇರ್ ಆಫ್ ಟ್ಯಾಕ್ಸಸ್ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ಜಾಸ್ತಿ ಇದ್ರೇನೋ ಬರ್ತದೆ. ಅಂದರೆ ನೆಕ್ಸ್ಟ್ ಈ ಒಂದು ಬಾರೋಯಿಂಗ್ ಆ್ಯಂಡ್ ಲಿಯಬಿಲಿಟೀಸ್ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ಹೋಗ್ತದೆ. ಓಕೆ, ಇಲ್ಲಿಂದ ಬರ್ತಾ ಅಂತ ಅಲ್ಲಿಗೆ ಹೋಗ್ತದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು 68ನೇ ಗ್ರಾಮಿ ಪ್ರಶಸ್ತಿಗಳಲ್ಲಿ ಅತಿ ದೊಡ್ಡ ವಿಜೇತರು ಯಾರು? ಒಟ್ಟು 5 ಪ್ರಶಸ್ತಿಗಳನ್ನು ಮನೆಗೆ ತೆಗೆದುಕೊಂಡು ಹೋದರು ಅಂತ ಕೊಟ್ಟಿದ್ದಾನೆ. ಸೊ ಯಾರು ಸರ್ ಇವರು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಕೆಂಡ್ರಿಕ್ ಲ್ಯಾಮರ್ ಅವರು ಅಂತ ಹೇಳ್ತೀವಿ. ಯಾರು ಈ ಒಂದು ಕೆಂಡ್ರಿಕ್ ಲ್ಯಾಮರ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ ಇಂಡಿಯಾ AI ಇಂಪ್ಯಾಕ್ಟ್ ಶೃಂಗ 2026ರ ವಿಷಯವೇನು ಅಂತ ಕೇಳಿದ್ದಾನೆ. ಏನಾಗಿದೆ ಸರ್ ಇದರ ಒಂದು ವಿಷಯ? ಏನಾಗಿದೆ ಸರ್? ದ್ಯಾಟ್ ಈಸ್ ಒಂದು ಸರ್ವಜನ ಹಿತಾಯ ಸರ್ವಜನ ಸುಖಾಯ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಬಜೆಟ್ 2026-27ರಲ್ಲಿ ರಕ್ಷಣಾ ಸಚಿವಾಲಯದ ಒಟ್ಟು ಮೊತ್ತ ಎಷ್ಟು ಮತ್ತು ಆರ್ಥಿಕ ವರ್ಷ 2025-26ರ ಬಜೆಟ್ ಅಂದಾಜುಗಳಿಗೆ ಹೋಲಿಸಿದರೆ ಶೇಕಡಾವಾರು ಎಷ್ಟು ಹೆಚ್ಚಳವಾಗಿದೆ ಅಂತ ಕೊಟ್ಟಿದ್ದಾನೆ ರಕ್ಷಣಾ ಸಚಿವಾಲಯಕ್ಕೆ? ಸೊ ರಕ್ಷಣಾ ಸಚಿವಾಲಯಕ್ಕೆ ಎಷ್ಟು ನೀಡಲಾಗಿದೆ ಸರ್? ಎಷ್ಟು ಅಂತಂದರೆ 7.85 ಲಕ್ಷ ಕೋಟಿ ರೂಪಾಯಿಗಳು ಅಂತ ಹೇಳ್ತೀವಿ. ಸೊ ಎಷ್ಟು ಪರ್ಸೆಂಟ್ ಹೆಚ್ಚಳವಾಗಿದೆ ಅಂದರೆ ಸರ್ 15% ಹೆಚ್ಚಳವಾಗಿದೆ ಹಳೆಯ ವರ್ಷಕ್ಕಿಂತ. ಸೊ ಮೀನ್ಸ್ ಹಳೆಯ ವರ್ಷಕ್ಕಿಂತ 15% ಅಂದರೆ ಇವಾಗ ಕ್ಯಾಲ್ಕುಲೇಟ್ ಮಾಡಿ ಹೋದ ವರ್ಷ ಎಷ್ಟಾಗಿತ್ತು ಅಂತ. 6 ಕೋಟಿ ಮೀನ್ಸ್ 6 ಲಕ್ಷದ ಸಮಥಿಂಗ್ ಕೋಟಿ ಬರುತ್ತೆ ಅದು. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಕೇಂದ್ರ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 1, 2026ರಂದು ಸಂಸತ್ತಿನಲ್ಲಿ ಎಷ್ಟು ಬಾರಿ ಸತತವಾಗಿ ಕೇಂದ್ರ ಬಜೆಟನ್ನು ಮಂಡಿಸಿದ್ದಾರೆ ಅಂತ ಕೊಟ್ಟಿದ್ದಾನೆ. ಎಷ್ಟನೇ ಬಾರಿ ಈ ಒಂದು ಬಜೆಟ್ನ ಮಂಡಿಸಿದ್ದಾರೆ ಸರ್ ಅವರು? ಎಷ್ಟನೇ ಬಾರಿ ಅಂದರೆ ಒಂದು 9ನೇ ಬಾರಿ ಈ ಒಂದು ಬಜೆಟ್ನ ಮಂಡಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದಾಖಲೆಯ 14 ನಾಮನಿರ್ದೇಶನಗಳಲ್ಲಿ 6 ಪ್ರಶಸ್ತಿಗಳನ್ನು ಗೆದ್ದು 2026ರ ಬ್ಯಾಫ್ಟಾಗಳಲ್ಲಿ ಯಾವ ಚಲನಚಿತ್ರ ಪ್ರಾಬಲ್ಯ ಮೆರೆದಿದೆ ಅಂತ ಕೊಟ್ಟಿದ್ದಾನೆ. ಯಾವ ಒಂದು ಚಲನಚಿತ್ರ ಸರ್ ಅದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಒನ್ ಬ್ಯಾಟಲ್ ಆಫ್ಟರ್ ಎನದರ್ ಅಂತ ಹೇಳ್ತೀವಿ. ಸಣ್ಣ ಯಾವುದೇ ಒಂದು ಒನ್ ಬ್ಯಾಟಲ್ ಆಫ್ಟರ್ ಎನದರದು ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗೆದ್ದು ಬೀಗಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಬಜೆಟ್ 2026ರ ಘೋಷಣೆಯ ಆಧಾರದ ಮೇಲೆ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಗೆ ಸಂಬಂಧಿಸಿದ ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾನೆ. ಯಾವುದು ತಪ್ಪಾಗಿರಬಹುದು ಇದರಲ್ಲಿ ಹೇಳ್ಬೋದಾ? ಯಾವುದು? ಈ ಮಿಷನ್ ಉಪಕರಣಗಳು ಮತ್ತು ವಸ್ತುಗಳನ್ನು ಉತ್ಪಾದಿಸುವ ಪೂರ್ಣ ಸ್ಟ್ಯಾಕ್ ಭಾರತೀಯ IP ಅನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಹೌದು. ಅದನ್ನು ಆಗಸ್ಟ್ 2025ರ ವೇಳೆಗೆ ದೇಶದಲ್ಲಿ 100 ಸೆಮಿಕಂಡಕ್ಟರ್ ಉತ್ಪಾದನೆ ಮತ್ತು ಪ್ಯಾಕೇಜಿಂಗ್ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಸೊ ಮೀನ್ಸ್ ಆಪ್ಷನ್ B ನೇ ರಾಂಗ್ ಇದೆ. ಅಂದರೆ ನೆಕ್ಸ್ಟ್, ಈ ಮಿಷನ್ ಕೌಶಲ್ಯಪೂರ್ಣ ಕಾರ್ಯಪಡೆಯನ್ನು ಅಭಿವೃದ್ಧಿಪಡಿಸಲು
ಉದ್ಯಮ ಮುಂದಾಳತ್ವದ ಸಂಶೋಧನೆ ಮತ್ತು ತರಬೇತಿ ಕೇಂದ್ರಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಹೌದು, ಇದು ಸರಿಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಏನಿದೆ ಅಂದರೆ ISM 2.0 ಭಾರತ್ ಸೆಮಿಕಂಡಕ್ಟರ್ ಮಿಷನ್ 1.0 ರಿಂದ ವಿಸ್ತರಿಸಲ್ಪಟ್ಟ ಸಾಮರ್ಥ್ಯಗಳ ಮೇಲೆ ನಿರ್ಮಿಸಲ್ಪಟ್ಟಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ ನೇ ಸರಿಯಾದ ಉತ್ತರ ಆಗುತ್ತೆ. ಮೀನ್ಸ್ ರಾಂಗ್ ಅದೇ ಇದೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ. ಕೇಂದ್ರ ಬಜೆಟ್ 2026-27 ಪ್ರಕಾರ ಖಾದಿ, ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಉಪಕ್ರಮದ ಹೆಸರೇನು? ತರಬೇತಿ ಕೌಶಲ್ಯ, ತರಬೇತಿ, ಗುಣಮಟ್ಟ ಸುಧಾರಣೆ, ಜಾಗತಿಕ ಮಾರುಕಟ್ಟೆ ಸಂಪರ್ಕ, ಬ್ರಾಂಡಿಂಗ್ ಮೇಲೆ ಕೇಂದ್ರೀಕರಿಸ್ತದೆ ಅಂತ ಕೊಟ್ಟಿದ್ದಾನೆ. ಯಾವ ಒಂದು ಯೋಜನೆ ಅಂತ ಅದು? ಯಾವ ಯೋಜನೆ ಆಗಿದೆ ಸರ್ ಅದು? ಸರಿ, ಯಾವ ಯೋಜನೆ ಅಂದರೆ ದ್ಯಾಟ್ ಈಸ್ ಈ ಒಂದು ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಇನಿಷಿಯೇಟಿವ್ ಅಂತ ಹೇಳ್ತೀವಿ. ಯಾವುದು? ಆಪ್ಷನ್ ಡಿ ಇರ್ಬೋದು. ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಉಪಕ್ರಮ ಅನ್ನೋದು ಹೆಸರನ್ನ ಯಾವುದು ಅಂತ ಹೇಳ್ತೀವಿ? ಒಂದು ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಉಪಕ್ರಮ ಅಂತ ಹೇಳ್ತೀವಿ. ಸೊ ಏನಾಗಿದೆ, ಈ ಒಂದು ಕೇಂದ್ರ ಬಜೆಟ್ 2026-27 ಪ್ರಕಾರ ಖಾದಿ, ಕೈಮಗ್ಗ, ಕರಕುಶಲ ವಸ್ತುಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರತಕ್ಕಂಥ ಒಂದು ಉಪಕ್ರಮದ ಹೆಸರು ಏನಂತ ಹೇಳ್ತೀವಿ? ಸೊ ನೆನ್ಪಿಟ್ಕೊಳ್ಳಿ, ಮಹಾತ್ಮ ಗಾಂಧೀಜಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಇದು ಕೇಳ್ತಾನೆ ನೋಡಿ ನಿಮಗೆ. ಯಾವುದು? ಮಹಾತ್ಮ ಗಾಂಧೀಜಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್. ಫುಲ್ ಫಾರ್ಮ್ ಸಹ ನಿಮಗೆ ಕೇಳಬಹುದು. ಸೊ ಇದಾಗಿತ್ತು ಇಲ್ಲಿವರೆಗೆ ಫೆಬ್ರವರಿ ತಿಂಗಳ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 150 ಪ್ರಶ್ನೆಗಳ 2ನೇ ಭಾಗ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.